ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ 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 ಸದಾ ಧ್ಯಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಧ್ಯಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ವೇಣುಲೋಲನ ಕುಳ್ಳಿರಿಸಿ ವೇಣುಲೋಲನ ಕುಳ್ಳಿರಿಸಿ ಮೋದದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಭಕ್ತಿರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಭಕ್ತಿರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುಕ್ತನಾಗಬೇಕು ಎಂದು ಮೋದದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಘನ ಮಹಿಮ ವಿಜಯ ವಿಠಲ ಘನ ಮಹಿಮ ವಿಜಯ ವಿಠಲ ಕೇಳು ನಿನ್ನ ಭಕ್ತರ ಸೊಲ್ಲ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ಯಬೋಧಯುಕ್ತಂ
ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹೃದಯ ಮಂದಿರದಲ್ಲಿ ಜ್ಯೋತಿರೂಪರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಆರ್ಧವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 65ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಭಗವದ್ಗೀತೆಯ ಧ್ಯಾನಯೋಗೋ ನಾಮ 6ಠ ಅಧ್ಯಾಯ, 6ನೇ ಅಧ್ಯಾಯ 10ನೇ ಶ್ಲೋಕದಿಂದ ಆರಂಭ ಮಾಡಿ ಮುಂದಿನ ಭಾಗ. ಈ ಹಿಂದಿನ ಪ್ರವಚನದಲ್ಲಿ ಸಮಬುದ್ಧಿ ವಿಶಿಷ್ಯತೆ ಎಂಬ ಮಾತು ಬಂತು. ಸುಹೃತ್ತು, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು, ಸಾಧು ಇವರಿಷ್ಟೂ ಜನಗಳಲ್ಲಿ ಯೋಗಿಯಾದವನು ಸಮಬುದ್ಧಿಯುಳ್ಳವನಾಗಿರ್ತಾನೆ. ಇವಿಷ್ಟೂ ಜನನ ಸಮವಾಗಿ ನೋಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದರೆ, ಇವರೆಲ್ಲರಲ್ಲೂ ಒಂದು ಸಮವಾದ ತತ್ವ ಬೆಳಗ್ತಾ ಇದೆ. ಅದು ಜ್ಯೋತಿರೂಪವಾದಂತಹ ಪರಬ್ರಹ್ಮ, ಪರಮಾತ್ಮ. ಆ ತತ್ವವನ್ನೇ ನೋಡೋದಕ್ಕೆ ಬೇಕಾಗುವ ಯೋಗದೃಷ್ಟಿ ತೆರೆದಾಗ ಅವನು ಸಮಬುದ್ಧಿ ಅಂತ ಆಗ್ತಾನೆ. ಅಲ್ಲಿ ರಾಗದ್ವೇಷಗಳಿಗೆ ಎಡೆ ಇರೋಲ್ಲ. ಇದೊಂದು ಸ್ಥಿತಿ ವಿಶೇಷ. ಇದನ್ನು ತುರಿಯ ಜಾಗೃತಿ ಎಂಬ ಭಾಷೆಯಲ್ಲಿ ಕರಿಬೋದು. ಅಂದರೆ ಒಳಗಡೆ ಮುಳುಗಿದಾನೆ, ಸಮಾಧಿಯ ಸ್ಥಿತಿಯಲ್ಲಿದ್ದಾನೆ, ಹಾಗೆ ಹೊರಗಡೆ ಜಾಗೃತೂ ಇದೆ ಅವನಿಗೆ, ಅಂಥ ಸ್ಥಿತಿ. ಇಲ್ಲಿಂದ ಇನ್ನೂ ಕೆಳಗಡೆ ಇಳಿದು ಕೇವಲ ಜಾಗೃತ ಸ್ಥಿತಿಯಲ್ಲಿರುವಾಗ ಆ ನಡೆ ಬೇರೆ. ಅಲ್ಲಿ ಅವರವರಲ್ಲಿರುವ ಅಂತರಾತ್ಮವನ್ನು ಪಕ್ಕದಲ್ಲಿಟ್ಟು ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ ಇದರಲ್ಲಿ ಇರುವ ಭೇದಗಳನ್ನು ಗುರುತಿಸಿ ವ್ಯವಹಾರಕ್ಕೆ ತಕ್ಕಂತೆ ಮುಂದಕ್ಕೆ ಬೆಳೆಸ್ಕೊಂಡು ಹೋಗುವಂಥದ್ದು. ಅದು ಜಾಗೃತ ಸ್ಥಿತಿಯಲ್ಲಿ ಇರಬೇಕಾದಂಥದ್ದು ಒಂದು ಅನಿವಾರ್ಯವಾಗಿ. ಅದು ಇಲ್ಲದೆ ಹೋದರೆ ಲೋಕ ವ್ಯವಹಾರವೇ ನಡೆಯೋಕ್ಕೆ ಸಾಧ್ಯವಾಗಲ್ಲ. ಇಲ್ಲಿ ವರ್ಣಿಸ್ತಾ ಇರುವಂಥ ಒಂದು ಸ್ಥಿತಿ ಅದ್ಭುತವಾದದ್ದು. ಇದು ಯಾರೋ ಧನ್ಯಜೀವಿಗಳಿಗೆ ದೀರ್ಘಕಾಲ ಜೀವನವನ್ನು ಸಾಧನೆಗಾಗಿ ಮುಡುಪಾಗಿಟ್ಟು ಒಳಗೆ ಬೆಳಗುವ ಆ ಪರಮಾತ್ಮ ಎಂಬ ಒಂದು ಆನಂದ ಸಾಗರದಲ್ಲಿ ನಿರಂತರವಾಗಿ ಮುಳುಗಿರುವಂತಹ ಮಹಾಯೋಗಿಗಳ ಕಥೆ. ಅದೇ ವಿಷಯವನ್ನು ಮುಂದುವರಿಸಿ ಮಾತನಾಡುವಂಥ ಪ್ರಕರಣ ಇದು. ಧ್ಯಾನಯೋಗ ಎಂಬ ಶೀರ್ಷಿಕೆಯಲ್ಲಿರುವಂತಹ ಒಂದು ಅಧ್ಯಾಯ. ಧ್ಯಾನ ಅನ್ನೋ ಬಗ್ಗೆ ಧರ್ಮಶಾಸ್ತ್ರವೂ ಸಹ ಏನನ್ನು ಹೇಳುತ್ತೆ ಅನ್ನೋ ಬಗ್ಗೆ ಪ್ರಾಕರಣಿಕವಾಗಿ ಒಂದು ಮಾತನ್ನು ನೆನಪಿಸ್ಕೊಳ್ಳೋದು ಕರ್ತವ್ಯ ಅಂತ ಅನಿಸಿದೆ. ಧರ್ಮಶಾಸ್ತ್ರ ಅಂದರೆ ಅದರ ಬಗ್ಗೆ ಇವತ್ತು ಜುಗುಪ್ಸೆ ಇದೆ. ಕಾರಣ ವಿಷಯ ಏನು ಅಂತ ಅರ್ಥವಾಗ್ತಾ ಇಲ್ಲ. ಧರ್ಮಶಾಸ್ತ್ರ, ವೇದ, ಉಪನಿಷತ್ತು, ಇತಿಹಾಸ, ಪುರಾಣ, ಸ್ಮೃತಿ ಗ್ರಂಥಗಳು ಇವುಗಳಲ್ಲೆಲ್ಲ ಕಡೆಯಲ್ಲೂ ವಿಸ್ತಾರಗೊಂಡಿರುವಂತಹ ಎಲ್ಲ ಜೀವಿಗಳ ಧನ್ಯತೆಗೆ ಮಾರ್ಗವನ್ನು ಹಾಕ್ಕೊಡ್ತಾ ಇರುವಂತಹ ಒಂದು ವಿಶಿಷ್ಟವಾದ ಈ ಸೃಷ್ಟಿಯ ಒಳಗಡೆ ಇರುವಂತಹ ಸೃಷ್ಟೀಶನ ಶಾಸನ ಅದು. ಧರ್ಮದಲ್ಲಿ ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ ಅಂತ ಎರಡು ವಿಭಾಗ ಮಾಡಿ, ಸಾಧಾರಣ ಧರ್ಮ ಅಂದರೆ ಮಾನವ ಮಾತ್ರ, ಯಾವುದೇ ಸ್ತ್ರೀ ಪುರುಷ ವಿಭಾಗವಿಲ್ಲದೆ, ವರ್ಣ ವಿಭಾಗವಿಲ್ಲದೆ, ದೇಶ ವಿಭಾಗವಿಲ್ಲದೆ ಎಲ್ಲ ಮಾನವರು ಅನುಸರಿಸಬೇಕಾದಂತಹ ನೀತಿಯನ್ನು ಸಾಧಾರಣ ಧರ್ಮ ಅಂತ ಕರೆದು
ಇದಲ್ಲದೆ ಇನ್ನೊಂದು ಅಸಾಧಾರಣ ಧರ್ಮ ಅಂದರೆ ಸ್ತ್ರೀ ಮೈಗೆ ಹೊಂದ್ಕೊಳ್ಳುವಂಥದ್ದು, ಪುರುಷನ ಮೈಗೆ ಹೊಂದ್ಕೊಳ್ಳುವಂಥದ್ದು, ಹಾಗೆ ವರ್ಣಕ್ಕೆ ತಕ್ಕಂತೆ ಹೊಂದ್ಕೊಳ್ಳುವಂಥದ್ದು, ವಯಸ್ಸಿಗೆ ತಕ್ಕಂತೆ ಹೊಂದ್ಕೊಳ್ಳುವಂಥದ್ದು, ಆಶ್ರಮಕ್ಕೆ ತಕ್ಕಂತೆ ಹೊಂದ್ಕೊಳ್ಳುವಂಥದ್ದು ಧರ್ಮವನ್ನು ಇನ್ನೊಂದಾಗಿ ನಿರೂಪಣೆ ಮಾಡ್ತಾರೆ. ಅಲ್ಲಿ ಸಾಧಾರಣ ಧರ್ಮವನ್ನು ನಿರೂಪಣೆ ಮಾಡಬೇಕಾದ್ರೆ ಆತ್ಮಜ್ಞಾನಂ ತಿತಿಕ್ಷಾಚ ಧರ್ಮ ಸಾಧಾರಣೋ ನೃಪ. ಇಲ್ಲಿ ರಾಜನೇ, ಇದು ಮಹಾಭಾರತದ ಒಂದು ಪ್ರಕರಣ. ಯುಧಿಷ್ಠಿರನಿಗೆ ಭೀಷ್ಮರು ಉಪದೇಶ ಮಾಡ್ತಾ ಇರುವ ಸಂದರ್ಭ. ಆತ್ಮಜ್ಞಾನಂ ತಿತಿಕ್ಷಾಚ, ಆತ್ಮಜ್ಞಾನ ಒಳಗಡೆ ಬೆಳುವ ಬೆಳಕನ್ನು ದರ್ಶನ ಮಾಡುವಂಥದ್ದು, ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು. ತಿತಿಕ್ಷಾ, ಸುಖ ದುಃಖಗಳಲ್ಲಿ ಏರಿಳಿತಕ್ಕೆ ಒಳಗಾಗದೇ ಇರುವಂತೆ ಒಂದು ಸಹನೆಯನ್ನು ಚೆನ್ನಾಗಿ ಇಟ್ಕೊಂಡಿರುವಂಥದ್ದು. ಧರ್ಮ ಸಾಧಾರಣ ನೃಪ, ಇದು ಸಾಧಾರಣ ಧರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ. ಎಲೆ ನೃಪನೇ ರಾಜನೇ ಎಂಬುದಾಗಿ. ಅಲ್ಲಿ ಆತ್ಮಜ್ಞಾನವೆಂಬುದು ಸರ್ವಸಾಧಾರಣವಾದದ್ದು ಅಂತ ಹೇಳಿದಾಗೇ, ಅದೇ ರೀತಿಯಲ್ಲಿ ಅದೇ ಮಹಾಭಾರತದಲ್ಲಿ ಬರುವಂಥ ಇನ್ನೊಂದು ಮಾತು, ಸತ್ಯಂ ದಮಃ ತಪಃ ಶೌಚಂ ಸಂತೋಷಃ ಹ್ರೀಹಿ ಕ್ಷಮಾ ಆರ್ಜವಂ ಜ್ಞಾನಂ ಶಮಃ ದಯಾ ಧ್ಯಾನಂ ಏಷ ಧರ್ಮ ಸನಾತನಃ. ಇದು ಸನಾತನವಾದ ಧರ್ಮ, ಎಲ್ಲರೂ ಇಟ್ಕೋಬೇಕಾಗಿರುವಂಥದ್ದು ಒಂದು ಅತ್ಯಂತ ಅಗತ್ಯವಾಗಿ. ಇದು ಕೂಡ ಸಾಧಾರಣ ಧರ್ಮವನ್ನು ಹೇಳ್ತಾ ಇರುವಂಥ ಸಂದರ್ಭ. ಸತ್ಯವನ್ನು ನುಡಿಯುವಂಥದ್ದು, ಸತ್ಯಕ್ಕೆ ಬದ್ಧನಾಗಿರೋದು. ದಮಃ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರುವಂಥದ್ದು. ತಪಃ, ಪ್ರತಿನಿತ್ಯವೂ ಶರೀರ ಇಂದ್ರಿಯ ಮನೋಬುದ್ಧಿಗಳಲ್ಲಿ ಹುಟ್ಟುವ ದೋಷಗಳನ್ನು ತೊಳ್ಕೊಳ್ಳೋಕ್ಕೆ ಬೇಕಾಗುವಂತಹ ಶುಚಿತ್ವದ ಸಾಧನೆಗಳನ್ನು ಇಟ್ಕೊಳ್ಳುವಂಥದ್ದು. ಶೌಚಂ, ಆಂತರ ಶುಚಿತ್ವ, ಬಾಹ್ಯ ಶುಚಿತ್ವ, ಇವುಗಳನ್ನು ಉಳಿಸ್ಕೊಳ್ಳೋಕ್ಕೆ ಬೇಕಾಗುವ ಪ್ರಯತ್ನ. ಸಂತೋಷ, ಯಾವಾಗಲೂ ಸಂತೃಪ್ತಿಯಿಂದ ಬದುಕುವಂಥದ್ದು. ಹ್ರೀಹಿ, ತಪ್ಪು ಕಾರ್ಯವನ್ನು ಆಲೋಚನೆ ಮಾಡಿದಾಗ ನಾಚಿಕೆ ಆಗುವಂಥದ್ದು. ಅಯ್ಯೋ, ಯಾವುದೇ ಕಾರಣಕ್ಕೂ ಇಂಥ ಕೆಲಸವನ್ನು ಮನಸ್ಸಿನಲ್ಲೂ ಚಿಂತಿಸಬಾರ್ದು ಅನ್ನೋ ರೀತಿಯಾದಂಥ ಒಂದು ಬುದ್ಧಿ. ಕ್ಷಮ, ಸಹಿಸುವ ಸ್ವಭಾವ. ಆರ್ಜವಂ, ಮನಸ್ಸು ವಾಕ್ಕು ಮತ್ತು ಶರೀರದಲ್ಲಿ ಏಕರೂಪತೆ, ರುಜುತ್ವ. ಜ್ಞಾನಂ, ಲೌಕಿಕ ಜ್ಞಾನ, ಪಾರಮಾರ್ಥಿಕ ಜ್ಞಾನ. ಪಾರಮಾರ್ಥಿಕ ಜ್ಞಾನ ಅಂದರೆ ಪರಮಾತ್ಮ ಜ್ಞಾನ. ಶಮಃ, ಇಂದ್ರಿಯಗಳ ಸಂಯಮ. ದಯಾ, ದಯೆ, ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು, ಜೀವಕೋಟಿಗೆ ಎಲ್ಲೂ ಕೂಡ ನಮ್ಮಿಂದ ಹಿಂಸೆ ಆಗಬಾರ್ದು ಅನ್ನೋ ರೀತಿಯಾದ ಮನಸ್ಸು. ಧ್ಯಾನಂ, ಕೊನೆಯದಾಗಿ ಧ್ಯಾನ. ಏಷ ಧರ್ಮ ಸನಾತನಃ, ಇದು ಸನಾತನ ಧರ್ಮ ಎಂಬುದಾಗಿ ಕರೀತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬನೂ ಕೂಡ ಧ್ಯಾನಕ್ಕೆ ಅಧಿಕಾರಿ, ಅದರ ದ್ವಾರ ಮೋಕ್ಷಕ್ಕೆ ಅಧಿಕಾರಿ. ಆದರೆ ಆ ಧ್ಯಾನದ ಸ್ಥಿತಿ ಏರೋದಕ್ಕೆ ಮಾರ್ಗಗಳು ಭಿನ್ನ ಭಿನ್ನ ಇರ್ಬೋದು. ಧ್ಯಾನ ಅನ್ನೋದು ಒಂದು ರಾಜಮಾರ್ಗ ಇದ್ದ ಹಾಗೆ. ಆ ರಾಜಮಾರ್ಗಕ್ಕೆ ಬೇರೆ ಬೇರೆ ರೀತಿಯಾದಂಥ ಕವಲು ದಾರಿಗಳು ಬೇಕಾದಷ್ಟು ಬಂದು ಸೇರುವಂಥದ್ದು ಇರ್ಬೋದು. ಆ ಕವಲು ದಾರಿಗಳು ಅವನು ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನವಾಗಿ ಎಷ್ಟೇ ಇದ್ದರೂ ಎಲ್ಲ ಕವಲು ದಾರಿಗಳು ಕೊನೆಗೆ ಕರ್ಕೊಂಡು ಹೋಗಿ ನಿಲ್ಲಿಸೋದಿಲ್ಲಪ್ಪ ಅಂದರೆ ಧ್ಯಾನಂ ಅನ್ನೋ ಸ್ಥಿತಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಆ ಧ್ಯಾನ ಎಂಬುದು ಆತ್ಮ ಸಾಕ್ಷಾತ್ಕಾರವನ್ನು ಉಂಟು ಮಾಡಿ ಮೋಕ್ಷವನ್ನು ಉಂಟು ಮಾಡಿಕೊಡುತ್ತೆ ಎಂಬುದು ಒಟ್ಟು ಎಲ್ಲ ಶಾಸ್ತ್ರಗಳ ಸಾರ. ಅಲ್ಲಲ್ಲೇ ಯಾವುದಾದ್ರೂ ರೀತಿಯಾದಂಥ ಭಿನ್ನ ಭಿನ್ನವಾದ ಆಶಯಗಳು ಕಂಡು ಬಂದರೂ ಸಹ ಒಟ್ಟಾರೆ ಶಾಸ್ತ್ರಗಳ ಸಾರವನ್ನು ಗಮನಿಸಿದರೆ ಇಷ್ಟೇ ಅನ್ನೋ ರೀತಿಯಲ್ಲಿ ಕಂಡುಬರುತ್ತೆ. ಅಂತಹ ಸರ್ವಸಾಧಾರಣ ಧರ್ಮವಾಗಿರುವಂತಹ ಧ್ಯಾನವನ್ನು ಕುರಿತು ಹೇಳ್ತಾ ಇರುವ ಪ್ರಕರಣ ಇದು. ಧ್ಯಾನದಲ್ಲಿ ಉತ್ತಮ ಗತಿ ಸಿಕ್ಕಿದ ನಂತರದಲ್ಲಿ ಎಲ್ಲಿದ್ದರೂ ಹೇಗಿದ್ದರೂ ಯಾವಾಗಲಾದರೂ ಧ್ಯಾನ ಮಾಡ್ಬೋದು. ಕಣ್ಣು ಮುಚ್ಚಿ ಕೂತರೆ ಆ ಭಗವಂತನನ್ನು ದರ್ಶನ ಮಾಡೋಕ್ಕಾಗತ್ತೆ. ಅಂಥ ಯೋಗಿಗಳು ಲೋಕದಲ್ಲಿ ಕಾಲಕಾಲದಲ್ಲಿ ಅವತರಿಸಿ ತಮ್ಮ ಅದ್ಭುತವಾದಂಥ ಲೀಲೆಗಳನ್ನು ತೋರಿಸಿ ಹೋಗಿದ್ದಾರೆ. ಶ್ರೀಕೃಷ್ಣನ ಪ್ರತಿ ಪದ ಒಂದು ಅದ್ಭುತವಾದಂಥ ಪ್ರಯೋಗ ಕ್ಷೇತ್ರದ ಸತ್ಯವನ್ನು ಸಾರ್ತಾ ಇದೆ. ಯೋಗಿಯಾದವನು ಸತತಂ ಸದಾಕಾಲದಲ್ಲೂ ರಹಸಿ ಸ್ಥಿತ, ಏಕಾಂತದಲ್ಲಿ ನೆಲೆಸಿ, ಏಕಾಕಿ ಒಂಟಿಯಾಗಿದ್ದು, ಯತಚಿತ್ತಾತ್ಮ
ಶರೀರ, ಇಂದ್ರಿಯ, ಮನಸ್ಸು ಇವುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡವನಾಗಿ, ನಿರಾಶೀಹಿ, ಯಾವುದೇ ಆಸೆಗಳನ್ನು ಹೊಂದಿರದೆ, ಅಪರಿಗ್ರಹ, ಅಗತ್ಯವಿಲ್ಲದ ಯಾವುದೇ ವಸ್ತುವನ್ನು ಸಂಗ್ರಹಿಸದೇ ಇರುವವನಾಗಿ, ಆತ್ಮಾನಂ ಯುಂಜೀತ, ತನ್ನನ್ನು ಆ ಪರಾತ್ಪರ ತತ್ವದಲ್ಲಿ ಒಂದುಗೂಡಿಸ್ಕೋಬೇಕು, ಮನಸ್ಸನ್ನು ಯೋಗದಲ್ಲಿ ನೆಲೆ ನಿಲ್ಲಿಸ್ಕೋಬೇಕು, ಯೋಗಾರೂಢನಾಗಿ ಆಗಬೇಕು ಎಂಬುದಾಗಿ ಮಾತಿನ ನೇರವಾದ ಅರ್ಥ. ಒಂಟಿಯಾಗಿ ಇರಬೇಕು ಎಂಬ ಮಾತನ್ನು ಶ್ರೀಕೃಷ್ಣ ಪ್ರಭು ನೆನಪಿಸ್ಕೋತಾ ಇದ್ದಾನೆ. ಲೋಕದಲ್ಲಿ ಎಲ್ಲರೂ ಹೀಗೆ ಒಂಟಿಯಾಗಿರೋಕ್ಕೆ ಶುರು ಮಾಡಿದ್ರೆ ಪ್ರಪಂಚ ವಿಸ್ತಾರ ಆಗುತ್ತಾ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದರೆ ಎಲ್ಲರ ಮಧ್ಯೆಯಲ್ಲಿದ್ದು ಒಂಟಿಯಾಗಿರೋದಕ್ಕೂ ಒಂದು ಬರುತ್ತೆ. ಅದೆಲ್ಲ ಅಭ್ಯಾಸ ಪಾಠುವುದರಿಂದ ಸಿದ್ಧವಾಗುವಂತಹ ಒಂದು ಕಲೆ. ದೀರ್ಘಕಾಲದ ಅಭ್ಯಾಸದಲ್ಲಿ ಕೈಗೂಡುತ್ತೆ. ಆದರೆ ಆರಂಭದ ಹಂತದಲ್ಲಿ ಎಷ್ಟೋ ಸಂದರ್ಭದಲ್ಲಿ ತೀವ್ರವಾಗಿ ಅಭ್ಯಾಸವನ್ನು ಮಾಡಬೇಕಾದ್ರೆ ಇಷ್ಟು ನೀತಿ ಬೇಕು ಅನ್ನೋದು ಕೃಷ್ಣನ ಆಶಯ. ಏಕೆಂದರೆ ಗೃಹಸ್ಥಾಶ್ರಮವೂ ಒಂದು ಶ್ರೇಷ್ಠವಾದ ಆಶ್ರಮ ಎಂಬುದಾಗಿ ಧರ್ಮಪ್ರಭು ಸಾರುವಂತಹ ವಿಷಯವೂ ಇದೆ. ಹಾಗೆ ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ಏಕಾಕಿ ಅನ್ನೋ ಮಾತು ಸಲ್ಲುತ್ತಾ, ಗೃಹಸ್ಥಾಶ್ರಮವನ್ನು ಬಿಟ್ಟು ಹೊರಟು ಹೋಗಬೇಕು ಅಂತ ತಾತ್ಪರ್ಯವೇ, ಗೃಹಸ್ಥಾಶ್ರಮವನ್ನು ಪ್ರವೇಶವೇ ಮಾಡಬಾರ್ದು ಅಂತ ತಾತ್ಪರ್ಯವೇ, ಇವೆಲ್ಲ ವಿಷಯವನ್ನು ಪಕ್ಕದಲ್ಲಿ ಇಟ್ಟು ಆಲೋಚನೆ ಮಾಡಬೇಕಾಗತ್ತೆ. ಆದ್ದರಿಂದ ಗೃಹಸ್ಥಾಶ್ರಮಕ್ಕೆ ಹೋಗೋದಕ್ಕಿಂತ ಮುಂಚೆಯೇ ಒಂದು ಆಶ್ರಮ ಬರುತ್ತೆ, ಬ್ರಹ್ಮಚರ್ಯ ಆಶ್ರಮ ಅಂತ. ಈ ಆಶ್ರಮವನ್ನು ಮರೆತು ನಾವು ಇವತ್ತು ಆಲೋಚನೆ ಮಾಡ್ತಾಯಿದ್ವಿ. ಈ ಮಾತನ್ನು ಹೇಗಪ್ಪ ಏಕಾಕಿ ಅಂತ ಹೇಳ್ತಾ ಇದ್ದಾನೆ, ಒಂಟಿಯಾಗಿ ಹೋಗ್ಬಿಟ್ರೆ ಮನೆ ಕಥೆ ಏನು, ಮಕ್ಕಳ ಕಥೆ ಏನು, ಜವಾಬ್ದಾರಿ ವಿಷಯ ಏನು, ಪ್ರಪಂಚ ಏನಾಗಬೇಕು ಅಂತ. ಆದರೆ ಬ್ರಹ್ಮಚರ್ಯ ಆಶ್ರಮ ಮೊಟ್ಟ ಮೊದಲನೇ ಆಶ್ರಮ. ಅಲ್ಲಿ ಬ್ರಹ್ಮದ ಕಡೆಗೆ ಪರಿಪೂರ್ಣವಾಗಿ ಮನಸ್ಸನ್ನು ಕೊಟ್ಟು ಅಲ್ಲಿ ಅಭ್ಯಾಸ ಪಾಠವುದಿಂದ ಸಂಪೂರ್ಣವಾಗಿ ಒಲಿಸ್ಕೊಂಡು ಅನಂತರದಲ್ಲಿ ಮುಂದಕ್ಕೆ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿದ್ರೆ ಆಗಿರುವ ಕಥೆಯೇ ಬೇರೆ. ಅದೆಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಾತುಗಳನ್ನು ಮನಸ್ಸಿಗೆ ತಂದ್ಕೋಬೇಕಾಗತ್ತೆ. ಸನ್ಯಾಸವೂ ಶ್ರೇಷ್ಠವಾದದ್ದೇನೆ, ಗೃಹಸ್ಥಾಶ್ರಮವೂ ಶ್ರೇಷ್ಠವಾದದ್ದು, ಬ್ರಹ್ಮಚರ್ಯಾಶ್ರಮವೂ ಶ್ರೇಷ್ಠವಾದದ್ದೇನೆ. ಮೈನಲ್ಲಿ ಯಾವ ತರಹದ ಧರ್ಮ ಇದೆ, ಮನಸ್ಸಿನಲ್ಲಿ ಯಾವ ತರಹದ ಧರ್ಮ ಇದೆ, ಅದರ ಹಿನ್ನೆಲೆಯಲ್ಲಿ ಆಶ್ರಮ ಅನ್ನೋ ರೀತಿಯಾದ ವ್ಯವಸ್ಥೆ ಬಂದಿದೆ ಅನ್ನೋದನ್ನ ಇಟ್ಕೊಂಡು ಆಲೋಚನೆ ಮಾಡಬೇಕು. ಹಾಗೆ ಆಲೋಚನೆ ಮಾಡಿದಾಗ ಎಲ್ಲರಿಗೂ ಅವರವರಿಗೆ ಸಲ್ಲುವ ಆಶ್ರಮಗಳಲ್ಲಿ ಆ ಒಳಗಡೆ ಬೆಳಗುವ ಭಗವಂತನನ್ನು ನೋಡೋದಕ್ಕೆ ಅವಕಾಶವಿದೆ ಅನ್ನೋದು ತಾತ್ಪರ್ಯ. ಹೇಗೆ, ಯಾರಿಗೆ, ಯಾವಾಗ ಇತ್ಯಾದಿ ವಿಷಯವನ್ನು ವಿಸ್ತಾರವಾಗಿ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು. ಅನುಭವದ ಮೂಸೆಯಲ್ಲಿ ಹೊರಬಂದ ಮಾತುಗಳನ್ನು ಜ್ಞಾನಿಗಳ ಕಡೆಯಿಂದ ಕೇಳಿ ಮನಸ್ಸಿಗೆ ತಂದ್ಕೋಬೇಕು. ಏಕಾಕಿ ಅನ್ನೋ ಪದವನ್ನು ಹೇಳೋದಕ್ಕೆ ತುಂಬ ಪ್ರಧಾನವಾದ ಕಾರಣ ಒಂದು ಸಣ್ಣ ಚುಟುಕು ಮಾತಿದೆ, ಏಕಸ್ತಪಃ ದ್ವಿರಧ್ಯಾಯಿ ಅಂತ. ಅಧ್ಯಯನ ಮಾಡಬೇಕಾದ್ರೆ ಕಡೆ ಪಕ್ಷ ಇಬ್ಬರು ಇರಬೇಕು ಅಂತ, ತಪಸ್ಸು ಮಾಡಬೇಕಾದ್ರೆ ಒಬ್ಬನೇ ಇರಬೇಕು ಅಂತ. ಅಧ್ಯಯನ ಮಾಡಬೇಕಾದ್ರೆ ಇಬ್ಬರು ಇರಬೇಕು ಕಡೆ ಪಕ್ಷ ಅನ್ನೋದು ಕಾರಣ ಏನು ಅಂದರೆ, ಪರಸ್ಪರ ಅನಂತರದಲ್ಲಿ ಚಿಂತನೆ ಮಾಡ್ಕೋತಾ ವಿಷಯವನ್ನು ಒಬ್ಬರು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸ್ಕೊಳ್ತಾ ಒಂದು ರೀತಿಯಲ್ಲಿ ಪರಸ್ಪರ ಸ್ನೇಹ ವಿಶ್ವಾಸದಿಂದ ವೃದ್ಧಿಯಾಗೋದಕ್ಕೆ ಎಲ್ಲ ಅವಕಾಶ ಇದೆ. ಇಬ್ಬರೇ ಅಂತ ಅರ್ಥ ಅಲ್ಲ, 3 ಜನ 4 ಜನ 8 ಜನ ಹೀಗೆ ಇದ್ದಾಗ ವಿದ್ಯೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ತುಂಬ ಸೌಲಭ್ಯ ಆಗುತ್ತೆ. ಇದಲ್ಲದೇ ಬೇರೆ ದೃಷ್ಟಿಕೋನವೂ ಇದೆ ಇದ್ರ ಹಿಂದ್ಗಡೆಗೆ. ವಿದ್ಯೆ ಹರಿಬೇಕಾದ್ರೆ ಎದುರುಗಡೆ ಇರುವ ಪಾತ್ರದ ಕಾರಣದಿಂದ ಬೇರೆ ಬೇರೆ ಮುಖಗಳು ವಿದ್ಯೆಯಲ್ಲಿ ಹರಿದು ಬರುತ್ತೆ ಅನ್ನೋ ವಿಷಯ ಉಂಟು. ಯಾರೋ ಒಬ್ಬನ ಮುಖ ನೋಡಿದಾಗ ಯಾವುದೋ ಒಂದು ಸತ್ಯ ಹೊರಗಡೆ ಪ್ರಕಾಶಿತವಾಗುತ್ತೆ, ಇನ್ನೊಬ್ಬನ ಮುಖ ನೋಡಿದಾಗ ಇನ್ನೊಂದು ಸತ್ಯ ಪ್ರಕಾಶಿತವಾಗುತ್ತೆ. ಹೀಗೊಂದು ವಿಷಯ ಇದೆ. ಯಾಕೆಂದರೆ ಒಬ್ಬೊಬ್ಬನಲ್ಲಿ ಒಂದೊಂದು ರೀತಿಯಾದಂತಹ ಗ್ರಹಣ ಸಾಮರ್ಥ್ಯ ಇದೆ, ಆಸ್ವಾದ ಇದೆ. ಅವನ ಮುಖ ಅದನ್ನ ಹೇಳ್ತಾ ಇರುತ್ತೆ, ಈ ವಿಷಯ ಬೇಕು ನನಗೆ ಅಂತ. ಅದು ಸಹಜವಾಗಿಯೇ ಮಾತನಾಡುವವನ ಆಚಾರ್ಯನ ಹೃದಯವನ್ನು ತಟ್ಟಿ ಅವನ ಕಡೆಯಿಂದ ಆ ಮಾತು ಹೊರಗಡೆ ನುಗ್ಗಕ್ಕೆ ಅವಕಾಶ ಆಗುತ್ತೆ. ಹೀಗೆಲ್ಲ ಇರೋದ್ರಿಂದ ಹಲವು ಶಿಷ್ಯರಿದ್ದು ಪಾಠ ಮಾಡೋದ್ರಲ್ಲೇ ಹೆಚ್ಚು ಲಾಭ ಅನ್ನುವ ಇನ್ನೊಂದು ಮಾರ್ಮಿಕವಾದ ವಿಷಯವೂ ಕೂಡ ಜೊತೆಗೆ ಸೇರಿದೆ. ಇದು ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ವಿಷಯ. ಆದರೆ ಧ್ಯಾನ ಅದೊಂದು ತಪಸ್ಸು.
ಇವುಗಳಲ್ಲಿ ಏಕಃ ಒಬ್ಬನೇ ಆಗಿರಬೇಕು ಅಂತ ಒಬ್ಬನೇ ಆಗಿರಬೇಕಾದ್ರೆ ಏನೇನು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಅನೇಕ ಲಾಭಗಳುಂಟು. ಭಾಗವತದಲ್ಲಿ ಒಂದು ಮಾತು ಹೀಗಿದೆ: ವಾಸೇ ಬಹೂನಾಂ ಕಲಹೋ ಭವೇತ್ ವಾರ್ತಾ ದ್ವಯೋರಪಿ. ಅನೇಕರು ಒಟ್ಟಿಗೆ ವಾಸ ಮಾಡಿದ್ರೆ ಕಲಹ ಹುಟ್ಕೊಳ್ಳೋ ಸಂದರ್ಭ ಇದೆ ಅಂತ. ಯಾರೋ ಒಬ್ಬ ತಪಸ್ಸೆ ಕೂತ ಹೇಳಲೇ ಇಲ್ಲ ಎಷ್ಟು ಹೊತ್ತಾದರೂ. ಇನ್ನೊಬ್ಬ ಬೇಗ ಎದ್ದ. ಆಗ ಯಾವುದಾದ್ರು ಕೆಲಸ ಕಾರ್ಯಗಳನ್ನ ತಾನು ನಿರ್ವಾಹ ಮಾಡಬೇಕಾಗಿ ಬಂದರೆ ನನಗೆ ಭಾರ ಜಾಸ್ತಿ ಆಯಿತು, ಇವನು ತನ್ನ ಬಾಡಿ ತನ್ನ ಕೂದೇ ಬಿಡ್ತಾನೆ, ಹೇಳೋದೇ ಇಲ್ಲ ಮೇಲಕ್ಕೆ ಅಂತ ಅನಿಸಿದ್ರು ಅಲ್ಲೊಂದು ಕಲಹದ ಬೀಜ ಬಿತ್ತು ಅಂತ ಅರ್ಥ. ಹಾಗೆ ಏಕಾಂತವಾಗಿರೋದಕ್ಕೆ ಬೇಕಾಗುವ ಅಷ್ಟೇ ಯೋಚನೆ ಮಾಡ್ತಾನೆ. ಸಮಯದಲ್ಲೊಂದು ಹಣ್ಣು ನೀರು ಇದನ್ನಾರು ಸಂಗ್ರಹ ಮಾಡೋದಕ್ಕೆ ಪ್ರಯತ್ನ ಪಡಬೇಕಲ್ಲ, ಬದುಕಿರೋದಕ್ಕೊಂದು ಪ್ರಯತ್ನ ಪಡೋದು ಬೇಡವೇ? ಅದಕ್ಕೂ ಹೋಗೋಲ್ಲ ಅಂತಂದರೆ ನಾನೇ ಮಾಡಬೇಕಾ ಅಂತ ಅನಿಸಿದರೆ ಅಲ್ಲೊಂದು ಕಲಹ. ಅದ್ರ ಜೊತೆ ಹಾಗೆ ಇವನು ದೊಡ್ಡ ಮಹಾತ್ಮ ಆಗಿ ಹೋಗ್ಬಿಟ್ಟ, ಇವನು 4 ಗಂಟೆ 6 ಗಂಟೆ 8 ಗಂಟೆ ಕೂತ್ಕೋತಾನೆ, ನಾನು 2 ಗಂಟೆ ಹೊರಗಡೆ ಬರ್ತಾಯಿದ್ದೀನಿ, ಅದರಿಂದ ಇವನು ಕಾಲು ಹಿಡಿದು ಎಳಿಬೇಕು ಅಂತ ಅನಿಸಿದರೆ ಅಲ್ಲೊಂದು ಕಲಹ. ಹೀಗೆ ನಾನಾ ಥರದ ಬುದ್ಧಿ ಉಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ದ್ವಯೋಹ ವಾರ್ತಾ, ಇಬ್ಬರೇ ಇದ್ದಾರೆ ಅಂದರೆ ಅಲ್ಲೂ ಕಲಹ ಹುಟ್ಕೋಬೋದು, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮಾತನಾಡೋಣ ಅನ್ನೋ ಪ್ರವೃತ್ತಿ ಹುಟ್ಕೊಡುತ್ತೆ ಅಂತ. ಅವನೇನಂತಾನೆ, ನಿನ್ನ ಅನುಭವ ಹೇಳೋ ಸ್ವಲ್ಪ ಅಂತ ಕೇಳೋದು, ನಿನಗಿಂತ ಒಂದು ಹೆಜ್ಜೆ ನನ್ನ ಮೇಲಿದೆ ಅಂತ ಹೇಳ್ಕೊಳಕ್ಕೆ ಹೋಗೋದು, ಅಥವಾ ಅವ್ರವ್ರ ಮನೆ ಕಥೆ ಸ್ವಲ್ಪ ನೆನಪಿಸ್ಕೊಳ್ಳೋದು, ಹೀಗೆಲ್ಲ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಅಥವಾ ಇರೋ ಜಾಗದಲ್ಲೇ, ಅದೊಂದು ಜಾಗ ಅಂದರೆ ಅಲ್ಲಿ ಬೇಕಾದಷ್ಟು ವಿಷಯಗಳಿರುತ್ತೆ ಚಿಂತನೆ ಮಾಡೋದಕ್ಕೆ, ಮಾತಾಡೋದಕ್ಕೆ. ಸಮೃದ್ಧವಾಗಿ ನೀರು ಹರಿದು ಬರ್ತಾ ಇದೆ ಅಂದರೆ ಒಂದು ಮಾತಾಡೋಕ್ಕೆ ವಿಷಯ, ನೀರು ಬಗ್ಗಡಾಗಿದೆ ಅಂದರೆ ಮಾತಾಡೋಕ್ಕೆ ವಿಷಯ, ನೀರು ತುಂಬ ತಿಳಿಯಾಗಿದೆ ಅಂದರೆ ಮಾತಾಡೋಕ್ಕೆ ವಿಷಯ, ತಂಪಾದ ಗಾಳಿ ಬೀಸಿದರೆ ಮಾತನಾಡೋಕ್ಕೆ ವಿಷಯ ಇದೆ, ಶೆಕೆ ಜಾಸ್ತಿ ಆದರೆ ಮಾತಾಡೋಕ್ಕೆ ವಿಷಯ ಇದೆ. ಸುತ್ತಮುತ್ತಲು ಬಗೆಬಗೆಯಾದ ಪ್ರಾಣಿ ಪಕ್ಷಿಗಳು ಸಂಚಾರ ಮಾಡ್ತಾ ಇದೆ ಅಂದರೆ ಮಾತಾಡೋಕ್ಕೆ ವಿಷಯ ಇದೆ, ಗಗನ ಬಹಳ ಸ್ವಚ್ಛವಾಗಿದೆ ಅಂದರೆ ಮಾತಾಡೋಕ್ಕೆ ವಿಷಯ ಇದೆ, ಮೋಡ ಕವಿದಿದ್ರೆ ಮಾತಾಡೋಕ್ಕೆ ವಿಷಯ ಇದೆ, ಸೂರ್ಯೋದಯ ಕಂಡ್ರೆ ಮಾತಾಡೋಣ ಅಂತ ಅನಿಸುತ್ತೆ, ಸೂರ್ಯ ಅಸ್ತಮಾನ ಕಂಡ್ರೆ ಮಾತಾಡೋಣ ಅಂತ ಅನಿಸುತ್ತೆ, ಚಂದ್ರೋದಯವಾದರೆ ಭಾಳ ಸಂತೋಷವಾಗಿ ಎರಡು ಮಾತಾಡೋಣ ಅಂತ ಅನಿಸುತ್ತೆ. ಹೀಗೆ ಮಾತನಾಡೋ ಪ್ರವೃತ್ತಿ ಹುಟ್ಕೊಳ್ಳುತ್ತೆ. ಅದಕ್ಕೆ ಬೇಕಾಗುವ ಪ್ರಚೋದಕವಾದ ವಾತಾವರಣ ಆಶ್ರಮದಲ್ಲಿ ಹೋದರೂ ಇದೆ, ಕಾಡಿನಲ್ಲಿ ಹೋದರೂ ಇದೆ, ಎಲ್ಲಿ ಹೋದರೂ ಇದೆ. ಪಕ್ಕದಲ್ಲೊಬ್ಬ ಇಲ್ಲ ಅಂತಂದಾಗ ಮಾತನಾಡೋ ಪ್ರವೃತ್ತಿ ಹಿಂದಕ್ಕೆ ಹೋಗುತ್ತೆ. ಆಗಲೂ ಮನಸ್ಸಿನಲ್ಲೇ ಮಾತಾಡ್ಕೋತಾನಲ್ಲ ಅಂದರೆ ಎದುರುಗಡೆ ವ್ಯಕ್ತಿ ಇದ್ದಾಗ ಎಷ್ಟು ಪ್ರಚೋದನೆ ಸಿಗುತ್ತೋ ಅಷ್ಟಂತೂ ಪ್ರಚೋದನೆ ಸಿಗಲ್ಲ. ಹಾಗಾಗಿ ಮಾತಿನ ಪ್ರವೃತ್ತಿಯೂ ಕಡಿಮೆ ಆಗುತ್ತೆ, ಮಾತಿನ ಹಿಂದುಗಡೆಗೆ ಚಿಂತನೆಯ ಲಹರಿಯೂ ಕಡಿಮೆ ಆಗುತ್ತೆ. ಆದ್ದರಿಂದ ಇಲ್ಲೊಂದು ದೊಡ್ಡ ಲಾಭ ಇದೆ ಅನ್ನೋದು ಭಾಳ ಸ್ಪಷ್ಟ. ಇದಲ್ಲದೆ ಇನ್ನೊಂದು ರಹಸ್ಯವನ್ನು ಶ್ರೀರಂಗ ಮಹಾಗುರುಗಳು ವ್ಯಕ್ತಪಡಿಸ್ತಾ ಇದ್ದರು ಅಂತ ಕೇಳಿದ್ದೀನಿ ನಾನು. ಧ್ಯಾನ ಸಾಧನೆ ಇತ್ಯಾದಿಗಳನ್ನು ಮಾಡುವಾಗ ತುಂಬ ಹತ್ತಿರದ ಸಂಬಂಧಿಗಳೇ ಆದರೂ ಗುರುವಿನ ಸಾನ್ನಿಧ್ಯ ಬಿಟ್ಟು ಉಳಿದ ಕಡೆಯಲ್ಲಿ ಒಂದೇ ಕಡೆ ಕೂತ್ಕೊಂಡು ಮಾಡೋದು ಬೇಡ ಅಂತ. ಯಾಕೆ ಅಂದರೆ ಒಬ್ಬರ ಮನಸ್ಸಿನ ಅಲೆಗಳು ಇನ್ನೊಬ್ಬರ ಮೇಲೆ ಅಲೆಗಳನ್ನು ಎಬ್ಬಿಸಿ ಅವರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದ ಪ್ರವೃತ್ತಿ ಹುಟ್ಟುವಂತೆ ಮಾಡುತ್ತೆ. ಮನುಷ್ಯನ ಮನಸ್ಸಿಗೆ ಆ ರೀತಿಯಾದ ಒಂದು ಸಾಮರ್ಥ್ಯ ಇದೆ. ಹಾಗಿರೋದ್ರಿಂದ ಒಬ್ಬೊಬ್ಬ ತನಗೆ ಬೇಕಾಗಿರುವಂಥ ಕಿಂಚಿತ್ ಏಕಾಂತ, ಕಡೇ ಪಕ್ಷ ಒಂದು 4 ಅಡಿ 6 ಅಡಿ 10 ಅಡಿ 20 ಅಡಿ ದೂರದಲ್ಲಿ ಇನ್ನೊಬ್ಬ ಇದ್ದಾನೆ, ಅದಕ್ಕೆ ಹತ್ತಿರದಲ್ಲಿ ಯಾರೂ ಇಲ್ಲ. ಹಾಗೆ ಒಂದು ಅಂತರವನ್ನು ಇಟ್ಕೊಂಡು ಸಾಧನೆ ಜಪ ಇವುಗಳನ್ನು ಮಾಡೋದಾದರೆ ಆಗ ಇನ್ನೊಬ್ಬರಿಂದ ಆಗುವಾಗ ಅವ್ರು ಮಾತಾಡಿಸ್ಬೇಕು ಅಂತೇನಿಲ್ಲ, ಅವ್ರು ಹತ್ತಿರದಲ್ಲಿದ್ದಾರೆ ಅಂತಾದರೆ ಸಾಕು, ಅವರ ಚಿಂತನೆಯ ಪರಿಣಾಮ ಈ ಮನಸ್ಸಿನ ಮೇಲೆ ಉಂಟಾಗುತ್ತೆ. ಕಾರಣ ಅವನಿಗೂ ಮನಸ್ಸಿದೆ, ಇವನಿಗೂ ಮನಸ್ಸಿದೆ. ಮನಸ್ಸಿನ ಸ್ವಭಾವ ನೂರಾರು ಚಿಂತನೆಗಳು ಮಾಡುವಂಥದ್ದು. ಆ ಚಿಂತನೆಯು ಈ ಪ್ರಕೃತಿ ಮಂಡಲದಲ್ಲಿ ಹರಿಯೋದಕ್ಕೆ ಅವಕಾಶ ಇದೆ. ಹಾಗಿರೋದ್ರಿಂದಲೇ ಒಬ್ಬರ ಚಿಂತನೆಯನ್ನು ಇನ್ನೊಬ್ಬ ಅರ್ಥ ಮಾಡ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಬರುತ್ತೆ. ಯೋಗಶಾಸ್ತ್ರ ಅನೇಕ ಸಿದ್ಧಿಗಳನ್ನು ಈ ಹಿನ್ನೆಲೆಯಲ್ಲಿ ಹೇಳಿದೆ. ಹೀಗಿರೋದ್ರಿಂದ ಒಂದು ಚಿಂತನೆ ಇನ್ನೊಬ್ಬರ ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ ಅನ್ನೋದು ಸಿದ್ಧವಾದ ವಿಚಾರ. ಹಾಗಿರೋದ್ರಿಂದ ಏಕಾಕಿ ಅನ್ನೋ ಮಾತು ತುಂಬ ಅರ್ಥವತ್ತಾದಂಥ ಮಾತು ಎಂಬುದಾಗಿ ಇಟ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ರಹಸ್ಯ ಸ್ಥಿತ, ಏಕಾಂತವಾದ ಜಾಗದಲ್ಲಿರುವಂಥ, ಒಂಟಿಯಾಗಿರೋದು ಅನ್ನೋ ವಿಷಯವನ್ನು ಇನ್ನೊಬ್ಬರ ಜೊತೆಗೆ ಸ್ನೇಹವನ್ನೇ ಇಟ್ಕೊಂಡಿಲ್ಲ. ಯಾರೂ ನಾನು ಮಾತಾಡ್ಸೋಲ್ಲ, ಯಾವುದೋ ಹೊರಗಡೆ ಜಾಗಕ್ಕೆ ಹೋಗಿದ್ದೀನಿ ನಾನು, ಯಾರ್ದು ಪರಿಚಯನೂ ಇಲ್ಲ, ಎಲ್ಲ ಸುತ್ತಮುತ್ತಲು ಜನ ಎಲ್ಲ ಬೇಕಾದಷ್ಟು ಜನ ಓಡಾಡ್ತಾ ಇರ್ತಾರೆ, ಆದರೆ ನಾನು ಒಂಟಿನೇ.
ಅಂತಂದಾಗಲೂ ಏಕಾಕಿ ಅನ್ನೋ ಪದಕ್ಕೆ ಜಾಗ ಇದೆ ಅಲ್ಲಿ. ಆದರೆ ಸುತ್ತಮುತ್ತಲು ಮಾನವರು ಇರ್ತಾರಲ್ಲ, ಆ ಕಾರಣ ಅವರ ಪ್ರಭಾವ ಇವನ ಮೇಲೆ ಕೆಲಸ ಮಾಡುತ್ತೆ. ಹಾಗಿರೋದ್ರಿಂದ ರಹಸ್ಯ ಸ್ಥಿತ, ಏಕಾಂತದಲ್ಲಿ ಇರಬೇಕು ಅಂತ. ಏಕಾಂತದಲ್ಲಿದ್ದಾಗ ಬೇರೆಯವರ ಮನಸ್ಸಿನ ಪ್ರಭಾವ ಇವನ ಮೇಲೆ ಬೀಳಲ್ಲ ಅನ್ನೋದು ಒಂದು ವಿಷಯ ಇದೆ. ಇನ್ನೊಂದು ವಿಷಯ ಇದೆ ವಿಶೇಷವಾದ್ದು. ಏನಪ್ಪ ಅಂದರೆ, ಮನುಷ್ಯನ ಮನಸ್ಸಿಗೆ ಒಂದು ಸಾಮರ್ಥ್ಯ ಇದೆ, ಅದು ದೃಷ್ಟಿ ಮೂಲಕ ಕೆಲಸ ಮಾಡುತ್ತೆ. ಯಾರಪ್ಪ ಇವನು ಭಾರಿ ತೀವ್ರವಾಗಿ ಧ್ಯಾನ ಮಾಡ್ತಾ ಇದ್ದಾನಲ್ಲ ಅಂತ ಕೆಲವರು ದೃಷ್ಟಿ ಒಮ್ಮೆ ಬಿದ್ದರೆ ಧ್ಯಾನ ಜಪ ಎಲ್ಲ ಕೆಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಇದು ಆರಂಭದ ಹಂತದ ಕಥೆ. ಬಲಿಷ್ಠವಾಗಿ ಬೆಳೆದ ಮೇಲೆ ಅವ್ರ ಬುದ್ಧಿಯ ಪರಿವರ್ತನೆ ಆಗುತ್ತೆ. ಇವನನ್ನು ನೋಡಿದ್ರೆ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿಬಿಡುತ್ತೆ. ಚಿಕ್ಕದಾಗಿರುವಾಗ ಸಸ್ಯಕ್ಕೆ ರಕ್ಷಾ ಕವಚವನ್ನು ಹಾಕಬೇಕು, ಸುತ್ತಮುತ್ತಲು ಬೇಲಿ, ಹಸು ತಿಂದುಬಿಡುತ್ತೆ, ಕರು ತಿಂದುಬಿಡುತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ. ಅದೇ ಸಸ್ಯ ಮಹಾವೃಕ್ಷವಾಗಿ ಬೆಳೆದ್ರೆ ಅದಕ್ಕೆ 100 ಹಸುಗಳನ್ನು ಜೊತೆ ಕಟ್ಟಿ ಹಾಕ್ಬೋದಲ್ಲಿ, ಏನೂ ಆಗಲ್ಲ. ಅದೇ ರೀತಿಯಲ್ಲಿ ಮನಸ್ಸಿನ ಸ್ವಭಾವ ಅದು ಇನ್ನೂ ಪಳಗಿಲ್ಲದೇ ಇರೋ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ನಾನಾ ರೀತಿಯಾದ ರಕ್ಷಣೆ ಬೇಕು. ಪಳಗಿ ಹೋಯಿತು ಅಂತಂದರೆ ಅನಂತರದಲ್ಲಿ ಅದು ಇನ್ನೊಬ್ಬರನ್ನೂ ಪಳಗಿಸೋಕೆ ಬೇಕಾಗುವಷ್ಟು ಒಂದು ಉತ್ತಮವಾದಂತಹ ಗಂಭೀರವಾದ ಆನೆಯಂತೆ ಅಷ್ಟು ಬಲಿಷ್ಠವಾಗಿ ಧೀರಗಂಭೀರವಾದ ನಡೆಯನ್ನು ಇಟ್ಕೊಳ್ಳೋದಕ್ಕೆ ಅದಕ್ಕೆ ಬರುತ್ತೆ. ಹಾಗಿರೋದ್ರಿಂದ ರಹಸ್ಯ ಸ್ಥಿತ, ಏಕಾಂತದಲ್ಲಿದ್ದು ಧ್ಯಾನಾಭ್ಯಾಸವನ್ನು ಮಾಡು ಎಂಬ ಮಾತು ಬಂದಿದೆ. ಇವತ್ತಿನ ಕಾಲದಲ್ಲಿ ಈ ಜೀವನ ಕ್ರಮ ಅಸ್ತವ್ಯಸ್ತವಾಗಿರುವ ಸಂದರ್ಭಗಳು ಸಾಕಷ್ಟಿದೆ. ಹೀಗಿರುವಾಗ ಇವೆಲ್ಲ ಸಂಭವವೇ ಅಂತ ಕೇಳಿದರೆ ಇರೋ ಜಾಗದಲ್ಲಿ ಯಥಾಶಕ್ತಿ ಮಾಡ್ಕೊಳ್ಳೋದು ಅನ್ನೋ ರೀತಿಯಾದ ವ್ಯವಸ್ಥೆ ಇಟ್ಕೊಳ್ಳೋದು ಖಂಡಿತ ತೊಂದರೆ ಇಲ್ಲ. ಆದರೆ ಸುತ್ತಮುತ್ತಲು ಇದ್ದವರ ಮನಸ್ಸನ್ನು ಒಪ್ಪಿಸಿಕೊಂಡು ಕಾರ್ಯ ಸಾಧನೆ ಮಾಡಬೇಕಾಗುತ್ತೆ. ತುಂಬ ತೀವ್ರವಾಗಿ ಆಗಲೇಬೇಕು ಒಂದು ಕೆಲಸ ಅಂತಂದಾಗ ಬುದ್ಧಿವಂತಿಕೆಯೂ ಬರುತ್ತೆ, ಸಾಮರ್ಥ್ಯವೂ ಬರುತ್ತೆ. ಕಾರ್ಯವನ್ನು ಹೇಗೋ ಮಾಡಿ ಅವನು ಸಾಧಿಸ್ತಾನೆ. ಅದರಿಂದ ಸಂಭವ ಅಲ್ಲ ಅಂತ ಹೇಳೋದಕ್ಕಂತೂ ಅವಕಾಶ ಇಲ್ಲ. ಮತ್ತು ರಹಸ್ಯ ಸ್ಥಿತ, ಏಕಾಂತದಲ್ಲಿ ಇರುವ ಸನ್ನಿವೇಶದಲ್ಲಿ ಅವನು ಹೊರಗಡೆಯ ಬೇರೆ ಬೇರೆ ರೀತಿಯಾದಂಥ ವಿಷಯಗಳ ಪ್ರಭಾವಕ್ಕೆ ಒಳಗಾಗೋಲ್ಲ ಅನ್ನೋ ವಿಚಾರ ಒಂದಾದರೆ, ಇನ್ನೊಂದು ಆ ಏಕಾಂತ ಅನ್ನೋದು ಏನಿದೆ ಮತ್ತು ಅದ್ರ ಜೊತೆಗೆ ರಹಸ್ಯವಾದ ಜಾಗ ಅನ್ನೋದೇನಿದೆ, ಇವೆರಡೂ ಸಹ ಒಂದು ಒಳಗಡೆ ಬೆಳಗ್ತಾ ಇರುವ ಪರಮ ರಹಸ್ಯ ಸ್ಥಾನದಲ್ಲಿ ಬೆಳಗ್ತಾ ಇರುವಂತಹ ತತ್ವದ ಕಡೆಗೆ ಹೋಗೋಕ್ಕೆ ಒಂದು ವಿಶೇಷ ಸ್ಮೃತಿಯನ್ನು ಸಹ ಉಂಟು ಮಾಡುತ್ತೆ. ಋಷಿ ಮಹರ್ಷಿಗಳೆಲ್ಲ ಹಿಮಾಲಯದ ಗುಹೆಗಳಲ್ಲಿ ಸಾಧನೆ ಮಾಡ್ತಾಯಿದ್ರು ಎಂಬುದಾಗಿ ಕೇಳೋದು ಉಂಟು ನಾವು. ಅಲ್ಲಲ್ಲೇ ಹಿಮಾಲಯ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದ ಪರ್ವತಗಳಲ್ಲಿ ಗುಹೆಗಳಲ್ಲಿ ಕೂತ್ಕೋತಾ ಇದ್ರು ಅಂತ. ಇಲ್ಲೊಂದು ಗುಹೆ ಇದೆ, ಅದಕ್ಕೆ ಸುಷುಮ್ನಾ ಎಂಬುದಾಗಿ ಕರೀತಾರೆ. ಆ ಗುಹೆ ಬಹಳ ದೂರದವರೆಗೆ ಹೋಗುವಂಥ ಗುಹೆ. ಆ ಗುಹೆಯಲ್ಲಿ ಜೀವ ಯಾವುದೋ ಕಾಲದಲ್ಲಿ ಸಂಚಾರ ಮಾಡಿ ಯಾವುದೋ ಜನ್ಮದಲ್ಲಿ ಅದರ ಅನುಭವ ಇತ್ತು. ಆದರೆ ಆ ಅನುಭವ ಈಗ ಮರೆಯಾಗಿದೆ. ಅದರ ಮೇಲೆ ಬೇರೆ ಸಂಸ್ಕಾರಗಳು ಬಂದು ಕೂತ್ಬಿಟ್ಟಿದೆ. ಆದರೆ ಬೇರೆ ಸಂಸ್ಕಾರಗಳು ಹೋಗಿ ಆ ಹಳೆಯ ಸ್ಮರಣೆ ಜಾಗರೂಕವಾಗಬೇಕಾದ್ರೆ ಹೊರಗಡೆಗೂ ಆ ಒಳಗಡೆ ಅನುಭವ ಆಗುವಾಗ ಯಾವ್ಯಾವ ಜಾಗವೋ ಸನ್ನಿವೇಶವೋ ಪ್ರಸಂಗವೋ ಏನೇನಿತ್ತು ಅದೇ ಥರದ ಒಂದು ಸಂದರ್ಭ ಹೊರಗಡೆ ಬಂದರೆ ಆಗ ಒಂದು ಸ್ಮರಣೆ, ಹಳೆಯ ಸ್ಮರಣೆ ಜಾಗರೂಕವಾಗುತ್ತೆ ಎಂಬುದಾಗಿ ಜ್ಞಾನಿಗಳು ಕರೀತಾರೆ. ಆದ್ದರಿಂದ ಗುಹೆ ಶ್ರೇಷ್ಠವಾದದ್ದು ಅನ್ನುವಾಗ ಅಲ್ಲಿ ಕೆಲವು ಸೌಲಭ್ಯವೂ ಇದೆ. ಅದ್ರ ಜೊತೆಗೆ ಆ ಗುಹೆ ಅನ್ನೋ ರೀತಿಯಾದಂಥ ವಿಷಯವೇ ಸುಷುಮ್ನಾ ಎಂಬ ಗುಹೆಯನ್ನು ಸ್ಮರಣೆಗೆ ಪರೋಕ್ಷವಾಗಿ ತಂದುಕೊಟ್ಟು ಅಲ್ಲಿ ಒಳಗಡೆ ಜೀವ ಅನುಭವಿಸಬೇಕಾಗಿರುವಂತಹ ಶಾಂತಿ, ನೆಮ್ಮದಿಯ ಸ್ಮರಣೆಯನ್ನು ಮತ್ತಷ್ಟು ಹಸಿರಾಗಿ ಮಾಡಿಕೊಟ್ಟು ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೀಗಿರೋದ್ರಿಂದ ಅಲ್ಲಿ ಅನುಭವಕ್ಕೆ ಹೋಗುವಾಗ ಒಂಟಿಯಾಗಿ ಹೋಗುವಂಥದ್ದೇನೆ ವಿಶೇಷವಾಗಿ. ಯಾಕೆಂದರೆ ಒಂದೊಂದು ಜೀವಕ್ಕೆ ಒಂದೊಂದು ಥರದ ಗತಿ. ಎಲ್ಲೋ ಯಾವುದೋ ವಿಶೇಷ ಸಂದರ್ಭದಲ್ಲಿ ಗುರು ಶಿಷ್ಯರು, ಪತಿ ಪತ್ನಿಯರು, ಮಿತ್ರರು ಒಟ್ಟುಗೂಡಿ ಆ ಒಂದು ಧ್ಯಾನ ಮಾರ್ಗದಲ್ಲೂ ಸಾಗೋದು ಉಂಟು ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಆದರೆ ಎಲ್ಲೋ ಅಪರೂಪದ ವಿಚಾರ. ಉಳಿದಂತೆ ಅವರವರ ಪಾಡು ಅವರಿಗೆ, ಅವನೊಂದು ಸಂಸ್ಕಾರಕ್ಕೆ ತಕ್ಕಂತೆ ಅವರವರಿಗೆ ಒಂದೊಂದು ಪಾಡು, ಒಂದೊಂದು ಹೆಜ್ಜೆ ಹೀಗೆಲ್ಲ ಇರುತ್ತೆ. ಆದ್ದರಿಂದ ಅಲ್ಲೆಲ್ಲ ಒಂಟಿಯಾಗೆ ಸಾಗುವಂತಹದ್ದಿದೆ. ಅದರಿಂದ ಈ ಹೊರಗಡೆ
ಯಾರೂ ಇಲ್ಲದ ಪ್ರದೇಶ ಅನ್ನೋದು ಅಂಥ ಒಳ್ಳೆಯ ಸ್ಮರಣೆ ಅಂತ ಅಂದ್ಕೊಡೋದಕ್ಕೆ ವಿಶೇಷವಾಗಿ ಕಾರಣವಾಗುತ್ತೆ. ಇದ್ರ ಜೊತೆಗೆ ಅಪರಿಗ್ರಹ ಎಂಬ ನೀತಿಯನ್ನು ಇಟ್ಕೊಂಡಿರಬೇಕು ಅಂತ. ಪರಿಗ್ರಹ ಅಂದರೆ ಸ್ವೀಕರಿಸೋದು ಅಂತ ಅರ್ಥ. ಪದಾರ್ಥಗಳನ್ನು ಸಂಗ್ರಹ ಮಾಡೋದು ಅಂತ ತಾತ್ಪರ್ಯ ಅದಕ್ಕೆ. ಪರಿಗ್ರಹ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳೆಲ್ಲ ಇದೆ. ಯಾರಿಂದಲೂ ದಾನವನ್ನು ತೆಗೆದುಕೊಳ್ಳಲ್ಲ ಅನ್ನೋ ನೀತಿ ಇಟ್ಕೊಂಡ್ರೆ ಆಗ ಅದಕ್ಕೆ ಅಪರಿಗ್ರಹ ನಿಯಮದಲ್ಲಿದ್ದಾರೆ ಅಂತ ಹಾಗೂ ಹೇಳೋದುಂಟು. ದಾನವನ್ನು ತೆಗೆದುಕೊಳ್ಳೋದು ಕೊಡೋದು ಅನ್ನೋದು ಒಂದು ಕ್ರಮವಾಗಿ ಬೆಳೆದು ಬಂದಿರುವಂತಹ ಶಾಸ್ತ್ರಸಿದ್ಧವಾದ ವಿಚಾರವೇ. ಆದರೆ ಯಾರು ಯಾರಿಗೆ ಯಾವಾಗ ಅನ್ನೋದಕ್ಕೊಂದು ಚೌಕಟ್ಟಿದೆ. ದಾನ ಅನ್ನೋದು ಯಾವುದೋ ನೇರದಲ್ಲಿ ಎಲ್ಲ ಪಾಪಗಳನ್ನು ಕಳ್ಕೊಳ್ಳೋಕೆ ಬೇಕಾಗುವ ಮಾರ್ಗವಾಗಿದೆ. ದಾನಮೇಕಂ ಕಲವು ಯುಗೆ, ಕಲಿಯುಗದಲ್ಲಿ ದಾನ ಒಂದೇ ಅತ್ಯಂತ ಶ್ರೇಷ್ಠವಾದ ಪಾಪ ಪರಿಹಾರದ ಮಾರ್ಗ ಎಂಬುದಾಗಿ ಕೊಂಡಾಡಿರುವಂಥದ್ದುಂಟು. ಕಾರಣ, ಕಲಿಯುಗದಲ್ಲಿ ಪದಾರ್ಥಗಳ ಸಂಗ್ರಹ ಮಾಡುವ ಗೀಳು ಬೆಳೆದಿರುತ್ತೆ. ಆ ಗೀಳಿನಿಂದ ಸಂಸಾರ ಬಂಧನ ಅನ್ನೋದು ಏರ್ಪಡ್ತಾ ಇರುತ್ತೆ. ಹೀಗಿರುವಾಗ ಅದನ್ನ ಕಳಚೋದಕ್ಕೆ ಸುಲಭವಾದ ಮಾರ್ಗ ಏನಪ್ಪ ಅಂದರೆ ಆ ಗೀಳನ್ನು ತಪ್ಪಿಸ್ಕೊಳ್ಳೋದು. ಅದು ಹೇಗೆ ಸಾಧ್ಯ ಅಂದರೆ ಸದಾ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಕೊಡೋಕ್ಕಾಗತ್ತೋ ದಾನವನ್ನು ಹಾಕಿ ಕೊಟ್ಕೋತ ಹೋಗೋದು. ಮನೆಗೆ ಬಂದವರಿಗೆ ಏನೋ ಒಂದು ಫಲವನ್ನು ಕೊಡೋದು, ಒಂದು ಪುಷ್ಪವನ್ನು ಕೊಡೋದು, ಒಂದು ಲೋಟ ನೀರನ್ನು ಕೊಡುವಂಥದ್ದು, ಆಹಾರವನ್ನು ಕೊಡುವಂಥದ್ದು. ಯಾರೋ ಗುರು ಹಿರಿಯರು ನೋಡೋಕ್ಕೆ ಹೋಗುವಾಗ ಏನಾರು ಒಂದು ಪದಾರ್ಥ ತೊಗೊಂಡು ಹೋಗುವಂಥದ್ದು. ಚಿಕ್ಕ ಮಕ್ಕಳನ್ನು ನೋಡುವಾಗ, ಬಂಧು ಬಾಂಧವರು ನೋಡೋಕ್ಕೆ ಹೋಗುವಾಗ ಏನೋ ಒಂದು ಪದಾರ್ಥ ತೊಗೊಂಡು ಹೋಗೋದು, ಕೊಡುವಂಥದ್ದು. ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಕಿಂಚಿತ್ ಕೊಡೋಕ್ಕಾದರೂ ಅದನ್ನು ಕೊಡು 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 ಎಂಬುದಾಗಿ ಸಾರುತ್ತೆ ಧರ್ಮದ ಸೂತ್ರ. ಯಾತಕ್ಕೆ ಅಂದರೆ ಅಂಟ್ಕೋಬೇಡ ಅನ್ನುವ ಒಂದು ವಿಷಯವನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಅದೊಂದು ಉತ್ತಮ ಮಾರ್ಗ ಆ ನೇರದಲ್ಲಿ ಆ ಮಾತನ್ನು ಹೇಳ್ತಾ ಇದೆ. ಇದು ಯಾರೋ ಕೊಟ್ಟ ದಾನವನ್ನು ಸ್ವೀಕಾರ ಮಾಡೋದು ಅನ್ನೋ ಒಂದು ವಿಷಯದ ಬಗ್ಗೆ ಮಾತನಾಡಿದ್ದಾಯಿತು. ಇದಲ್ಲದೆ ಯಾರು ದಾನ ಕೊಡೋದಲ್ಲಪ್ಪ, ಪ್ರಕೃತಿ ಮಂಡಲದಲ್ಲಿ ಬೇಕಾದಷ್ಟು ಇರುತ್ತೆ ನನಗೆ ವಸ್ತುಗಳು, ತೊಗೊಂಡು ಬಂದು ನನ್ನ ಪಾಡಿ ನಾನು ಇಟ್ಕೋತೀನಿ, ಅದಕ್ಕೆ ಯಾವುದೂ ಕಾನೂನಿನ ನಿರ್ಬಂಧವೂ ಇಲ್ಲ, ತಂದಿಟ್ಕೋಬೋದು ಅಂತಂದರೂ ಅಲ್ಲೂ ಸಹ ಯಾತಕ್ಕೆ ನಿನಗೆ ಅದರ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ತರಬೇಕಾಗಿದೆ. ಕಾರಣ, ಪದಾರ್ಥಗಳು ಸೃಷ್ಟಿನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕಾಲದಲ್ಲಿ ಹೇಗೆ ಬಳಕೆ ಆಗಬೇಕು ಅಂತ ಭಗವತ್ ಸಂಕಲ್ಪ ಇದೆಯೋ ಹಾಗಾಗಿ ಬಳಕೆ ಆಗಬೇಕಾಗತ್ತೆ. ಅದು ಹಾಗಿರೋದ್ರಿಂದ ಎಲ್ಲ ವಸ್ತುಗಳು ನನಗಾಗಿ ಆಗಿದ್ದಲ್ಲ. ಅದು ನಾನು ತಂದರೆ ಇನ್ನೊಬ್ಬರಿಗೆ ದ್ರೋಹ ಮಾಡಿ ಆ ಪದಾರ್ಥವನ್ನು ತಂದ ಹಾಗಾಗುತ್ತೆ. ಆದ್ದರಿಂದ ಯಾತಕ್ಕೋಸ್ಕರವಾಗಿ ಅವಶ್ಯಕತೆಗಿಂತ ಒಂದು ಸಣ್ಣ ಹೆಜ್ಜೆ ಜಾಸ್ತಿ ಪದಾರ್ಥಗಳನ್ನು ಸಂಗ್ರಹ ಮಾಡ್ತೀಯಾ, ಮಾಡಬೇಡ ಎಂಬುದಾಗಿ ಯೋಗಶಾಸ್ತ್ರ ಘೋಷಣೆ ಮಾಡುತ್ತೆ. ಯಮನಿಯಮಗಳನ್ನು ಹೇಳಬೇಕಾದ್ರೆ ಅಲ್ಲಿ ಅಪರಿಗ್ರಹ ಎಂಬುದನ್ನು ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಃ ಎಂಬುದಾಗಿ ಹೇಳಿರುವಂಥದ್ದುಂಟು. ಇವುಗಳಲ್ಲಿ ಕೊನೆಯ 5ನೇದಾದಂಥ ಅಪರಿಗ್ರಹವನ್ನು ಅಂದರೆ ಅತ್ಯಂತ ಅಗತ್ಯವಾಗಿ ಬದುಕಿಗೆ, ಅದು ಇಲ್ಲದೆ ಹೋದರೆ ನನ್ನ ಬದುಕೇ ಸಾಗೋಲ್ಲ ಅನ್ನೋ ಪರಿಸ್ಥಿತಿ ಇದೆ ಅನ್ನೋ ಸನ್ನಿವೇಶ ಗಮನಿಸ್ಕೊಂಡು ಅಷ್ಟು ವಸ್ತು ಬಿಟ್ಟರೆ ಬೇರೆ ಇನ್ನೊಂದು ವಸ್ತುವನ್ನು ಇಟ್ಕೊಳ್ಳಲ್ಲ ಅನ್ನೋ ನೀತಿ ಇದ್ದರೆ ಅದಕ್ಕೆ ಅಪರಿಗ್ರಹ ಅಂತ. ಹಾಗೆ ಬದುಕುವ ಪರಿಸ್ಥಿತಿಯೇ ಲೋಕದಲ್ಲಿ ಏನಾದ್ರು ಜನಜನಿತವಾಗಾದರೆ, ಸಾರ್ವಜನಿಕವಾಗಿ ರೂಢಿಗೆ ಬಂದರೆ ಈ ಪದಾರ್ಥಗಳ ಬೆಲೆ ಏರುವಂತಹ ಈ ದೊಡ್ಡ ಸಮಸ್ಯೆ ಇದೆಯಲ್ಲ, ಅದಕ್ಕಾಗಿ ಅಹೋರಾತ್ರ ದುಡಿದು ಹಣ ಸಂಪಾದನೆ ಮಾಡಬೇಕು, ಇಲ್ಲವರು ಬದುಕೇ ಸಾಗಲ್ಲ ಅಂತ ಈ ಸ್ಥಿತಿ ಬರ್ತಾ ಇತ್ತು ಸಮಾಜಕ್ಕೆ. ಖಂಡಿತ ಇರಲಿಲ್ಲ. ಆದರ್ಶ ತಪ್ಪಿ ಜೀವನ ಅಡ್ಡಮಾರ್ಗದಲ್ಲಿ ಹೋಗ್ತಾ ಇರೋ ಪರಿಣಾಮವಾಗಿ ಬಹಳ ಜಂಜಾಟ ಜೀವನ. ಅಂದರೆ ಎಲ್ಲ ಒಬ್ಬೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲ ಪದಾರ್ಥಗಳನ್ನು, ದ್ರವ್ಯಗಳನ್ನು ಸಂಗ್ರಹ ಮಾಡಿ ಮೆರೆಯೋಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ರೂಪಿಸ್ಕೋತಾ ಹೋದರೆ ಇನ್ನೆಷ್ಟೋ ಜನ ದ್ರವ್ಯಗಳ ಅಭಾವವನ್ನು ಅನುಭವಿಸ್ತಾ ಅದಕ್ಕಾಗಿ ಅಹೋರಾತ್ರ ಕಷ್ಟಪಡುವಂಥ ಇನ್ನೊಂದು ಸ್ಥಿತಿ ಬರುತ್ತೆ. ಇದು ಇವತ್ತಿನ ದುಸ್ಥಿತಿ. ಅದು ಒಂದು ಕಾಲದಲ್ಲಿ ಹಾಗಿರಲಿಲ್ಲ ಅಂತನ್ನೋದು ಭಾರತ ದೇಶದ ಇತಿಹಾಸ ಪುರಾಣಗಳನ್ನು ಗಮನಿಸಿದರೆ ಎಷ್ಟು ಸರಳವಾದ ಜೀವನವನ್ನು ಮಾಡ್ತಾಯಿದ್ರು ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಈಗ 60-70 ವರ್ಷಗಳ ಹಿಂದೆ ಗ್ರಾಮ ಜೀವನವನ್ನು ನೋಡಿದ್ರೆ ಹೇಗಿತ್ತು ಅಂತ ಕೇಳಿದರೆ ದೊಡ್ಡದಾದ ಮನೆ, ಕಾರಣ ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಆಯಾ ಜಾಗ ಬೇಕು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಮನೆ ದೊಡ್ಡದಾಗಿತ್ತು. ಚಿಕ್ಕ ಮನೆಯಲ್ಲೂ ಇರ್ತಾಯಿದ್ದವರು ಇದ್ದರು. ಆದರೆ ಮನೆಯೊಳಗಡೆ ಎಷ್ಟು ಪದಾರ್ಥ ಇತ್ತು ಅಂದರೆ ಖಾಲಿ ಮನೆ ಬಹಳಷ್ಟು ಮಟ್ಟಿಗೆ. ಅಡುಗೆ ಮಾಡೋಕ್ಕೆ ಬೇಕಾಗುವಷ್ಟು ವಸ್ತುಗಳು, ಒಂದಷ್ಟು ರಾತ್ರಿ ನಿದ್ದೆಗೆ ಬೇಕಾಗುವಂಥ ಒಂದಷ್ಟು ಪದಾರ್ಥಗಳು, ಇನ್ಯಾವುದೋ ಅನಿವಾರ್ಯಕ್ಕೆ ಯಾವುದೋ ಒಂದಷ್ಟು ಕತ್ತಿನೋ ಕೊಡ್ಲಿನೋ ಈ ಥರದ್ದು, ಇಷ್ಟು ಬಿಟ್ಟರೆ ಇಡೀ ಮನೆ ಒಂದು ದೃಷ್ಟಿಯಿಂದ ಖಾಲಿಯಾಗಿರ್ತಾಯಿತ್ತು.
ತುಂಬ ಆನಂದವಾಗಿ ಸಂತೃಪ್ತಿಯಾಗಿ ಜೀವನವನ್ನು ಮಾಡ್ತಾಯಿದ್ರು. ಆದರೆ ಆ ಪದ್ಧತಿ ಸಂಪೂರ್ಣ ಮರೆಯಾಗಿ ಈಗ ಮನೆ ಅಂತಂದರೆ ಅದೊಂತಹ ವಸ್ತು ಪ್ರದರ್ಶನಾಲಯದ ತರಹ ಇರುತ್ತೆ. ಅಲ್ಲಿ ಜಾಗ ಎಲ್ಲೂ ಇರಲ್ಲ, ಎಲ್ಲ ಕಡೆಯಲ್ಲೂ ಮೂಲೆ ಮೂಲೆಗಳಲ್ಲಿ ನಾನಾ ವಸ್ತುಗಳು ಬಂದು ಸಂಗ್ರಹ ಆಗೋಗ್ಬಿಟ್ಟಿರುತ್ತೆ. ಪದಾರ್ಥಗಳ ಮೇಲಿನ ಅಂಟು ಅನ್ನೋದಕ್ಕೆ ಇದೊಂದು ಉದಾಹರಣೆ. ವಿದೇಶದಲ್ಲಿ ಪದಾರ್ಥಗಳ ಸಂಗ್ರಹವಾದ ಗೀಳು ಬಹಳ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸಂಬಳ ಬಂದ ಕೂಡಲೇ ಪ್ರತಿ ಸಾರಿನೂ ಅಂಗಡಿಗೆ ಹೋಗಿ ಹೊಸ ವಸ್ತುಗಳು ಏನು ಬಂದಿದೆ ಅಂತ ತೊಗೊಂಬರ್ಬೇಕು. ಅದು ತಂದ ನಂತರ ಅದನ್ನು ಕೊಡೋಕ್ಕೆ ಮನಸ್ಸು ಬರಲ್ಲ. ಅದರಿಂದ ಅದನ್ನು ಇಡೋಕ್ಕೋಸ್ಕರವೇ ಒಂದಷ್ಟು ಏಜೆನ್ಸೀಸು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಮಾಡಿಟ್ಟಿರ್ತಾರೆ. ಆ ಕಟ್ಟಡದ ಒಳಗಡೆ ಇಟ್ಟು ಅದಕ್ಕೇನೋ ಒಂದು ರಕ್ಷಣೆ ಪಡೆದು ಅದಕ್ಕಾಗಿ ಇವರು ಒಂದಷ್ಟು ಹಣನ ಪ್ರತಿ ತಿಂಗಳಿಗೊಂದು ಸರಿನೋ ಏನೋ ಒಂದು ವ್ಯವಸ್ಥಿತವಾಗಿ ಹಣ ಕಟ್ತಾ ಇದ್ದು ಇವ್ರಿಗೆ ಬಿಡುವಾದಾಗ ಒಂದೊಂದು ಸರಿ ಆ ಪದಾರ್ಥ ನೋಡ್ಕೊಂಬರೋಕ್ಕೆ ಹೋಗೋದಂತೆ. ಈ ಥರದ ಅಭ್ಯಾಸ ಇದೆ ಅಂತ ಹೇಳ್ತಾರೆ. ಅಂದರೆ ಪದಾರ್ಥದ ಅಂಟು ಎಷ್ಟು ಭೀಕರವಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನೆನಪಿಸ್ಕೊಂಡೆ. ಈ ಅಂಟು ನಮ್ಮ ಭಾರತ ದೇಶದಲ್ಲಿ ಇವತ್ತಿಲ್ಲ ಅಂತ ಅನ್ಕೋಬಾರ್ದು, ಇದೆ, ಬೇಕಾದಷ್ಟಿದೆ, ಮನೆಗಳಲ್ಲಿ ಅದು ಬೆಳೆದಿದೆ ಅನ್ನೋ ವಿಷಯ ಇದೆ. ಹೀಗೆ ಪದಾರ್ಥಗಳನ್ನು ಸಂಗ್ರಹ ಮಾಡೋ ಅಭ್ಯಾಸ ಏನಿದೆ ಇದು ಅನುಕೂಲಕರ ಅಲ್ಲ. ಎಷ್ಟು ಕಡಿಮೆ ಇದೆಯೋ ಅಷ್ಟು ಒಳ್ಳೆಯದು. ಎಲ್ಲರೂ ಸಾಧಕರೇ ಆಗಿರಬೇಕು. ಅಲ್ಲಿ ವರ್ಣ, ಸ್ತ್ರೀ ಪುರುಷ ಲಿಂಗ ಇದು ಯಾವುದೂ ಭೇದಕ ಅಲ್ಲ. ಹಾಗಿರಬೇಕಾದ್ರೆ ಎಲ್ಲರೂ ಹೀಗೆ ಇರಬೇಕು ಅನ್ನೋದೇ ಪ್ರಧಾನವಾದ ವಿಷಯ. ಆದರೆ ಕರ್ತವ್ಯದ ನೇರದಲ್ಲಿ ಕೆಲವು ಸಂದರ್ಭಗಳಲ್ಲಿ ಪದಾರ್ಥಗಳನ್ನು ಇಟ್ಕೋಬೇಕಾಗಿ ಬರುತ್ತೆ. ಆ ವಿಷಯ ಬೇರೆ. ಒಂದು ಕರ್ತವ್ಯ ನಿರ್ವಾಹ ಆಗಬೇಕಾಗಿದೆ. ಆ ಕರ್ತವ್ಯ ನಿರ್ವಹಕ್ಕೆ ಇಷ್ಟು ಪದಾರ್ಥ ಬೇಕು. ಮನೆಯಲ್ಲಿ ಯಾರೋ ಒಬ್ಬಳು ಗರ್ಭಿಣಿ ಇದ್ದಾಳೆ, ಪ್ರಸವದ ಕಾಲ ಹತ್ತಿರ ಆಗ್ತಾಯಿದೆ, ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೋತಾ ಇದ್ದಾನೆ ಅಂದರೆ ಅದು ಆ ಕಾರ್ಯಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದದ್ದು. ವಿವಾಹದ ಕಾರ್ಯಕ್ರಮ ಇದೆ, ಅದಕ್ಕಾಗಿ ಪದಾರ್ಥಗಳನ್ನು ಸಂಗ್ರಹ ಮಾಡಬೇಕಾಗಿದೆ, ಅದು ಕಾರ್ಯಾಂಗವಾದ ಒಂದು ಸಂದರ್ಭ. ಅದು ಬಿಟ್ಟು ಉಳಿದಂತೆ ಸರಳತೆ ಅನ್ನೋ ರೀತಿಯ ವಿಷಯ ಬೇಕಾಗಿದೆ ಅಂತ. ಹೀಗೆ ಹೇಳೋಕ್ಕೆ ಕಾರಣ ಏನು ಅಂತ ಕೇಳಿದರೆ ಯೋಗಶಾಸ್ತ್ರ ಇದನ್ನ ನಾನಾ ರೂಪದಲ್ಲಿ ವಿವರಿಸುತ್ತೆ. ಪದಾರ್ಥ ಸಂಗ್ರಹ ಮಾಡ್ಕೊಂಡ್ಮೇಲೆ ಅದನ್ನು ರಕ್ಷಣೆ ಮಾಡ್ಕೊಳ್ಳುವ ಪಕ್ಕದಲ್ಲಿ ಇನ್ನೊಂದು ಜವಾಬ್ದಾರಿ ಬರುತ್ತೆ. ಆಗಾಗ ಅದನ್ನ ಕಸ ಹೊಡೆಯೋದು, ಒರೆಸೋದು, ತೆಗೆದಿಡೋದು ಇವೆಲ್ಲ ಇಲ್ಲ. ಅದನ್ನೂ ಮಾಡಲ್ಲ, ಹಾಗೆ ಒಂದು ಕಡೆ ಇಟ್ಟಿರ್ತೀನಿ ಅಂತಂದರೆ ಅದು ಸುಮ್ಮನೆ ಕೂತ್ಕೊಳ್ಳೋದು ಅಂತೆ. ಒಂದೊಂದು ಪದಾರ್ಥವು ತನ್ನ ಪ್ರಭಾವವನ್ನು ಸುತ್ತಮುತ್ತಲ ವ್ಯಕ್ತಿಗಳ ಮೇಲೆ ಬೀರುತ್ತೆ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಹಾಗಾದರೆ ಪದಾರ್ಥ ಪ್ರಪಂಚವೇ ಇಲ್ಲದೆ ಬದುಕೋಕ್ಕಾಗತ್ತಾ ಅಂದರೆ ನಿನಗೆ ಅತ್ಯಂತ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೋ, ಅದು ಉಳಿದಂತೆ ಯಾಕೆ ಇಟ್ಕೋತೀಯ? ಯಾಕೆಂದರೆ ಆ ಒಂದೊಂದು ಪದಾರ್ಥವು ತನ್ನ ಜೀವನ ಸಾರ್ಥಕ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದು ಎಲ್ಲೋ ಹೋಗಬೇಕು ಅಂತ ಇಷ್ಟಪಡುತ್ತೆ. ಅದಕ್ಕೆ ದ್ರವ್ಯ ಅನ್ನೋ ಶಬ್ದ ಬಂದಿರೋದೇ ಅದು ದ್ರವವಾಗಿ ಹರಿಯುವ ವಸ್ತು, ಒಂದು ಕಡೆ ಇನ್ನೊಂದು ಕಡೆಗೆ ಹರಿದು ಹೋಗುವ ವಸ್ತು ಅನ್ನೋ ಅರ್ಥದಲ್ಲಿ ದ್ರವ್ಯ ಅನ್ನೋ ಶಬ್ದ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಆ ವಸ್ತು ಅದರದ್ದಾದಂಥ ಒಂದು ಪರಿಣಾಮವನ್ನು, ಪ್ರಭಾವವನ್ನು ಮನುಷ್ಯನ ತಲೆಯ ಮೇಲೆ ಉಂಟು ಮಾಡ್ತಾ ಇರುತ್ತೆ. ಅದರ ಕಾರಣದ ಎಷ್ಟೋ ಚಿತ್ತವೃತ್ತಿಗಳು ಸಹಜವಾಗಿ ಹೇಳುತ್ತೆ. ಹೀಗಿರೋದ್ರಿಂದ ಯಾತಕ್ಕೆ ಆ ಪದಾರ್ಥದ ವ್ಯಾಮೋಹ ಅನ್ನೋ ರೀತಿಯಾದಂಥ ಮಾತನ್ನು ಯೋಗಶಾಸ್ತ್ರ ಜ್ಞಾಪಿಸುತ್ತೆ. ಈ ನೇರದಲ್ಲಿ ಅಪರಿಗ್ರಹ ಅನ್ನೋದು ಅತ್ಯಂತ ಅಗತ್ಯವಾಗಿ ಬೇಕು. ಇನ್ನು ಏಕಾಂತವಾಗಿ ಇದ್ದೀನಿ, ರಹಸ್ಯವಾದ ಜಾಗದಲ್ಲೇ ವಾಸ ಮಾಡ್ತಾಯಿದ್ದೀನಿ. ಅಪರಿಗ್ರಹವನ್ನು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದೀನಿ. ಉಡೋಕ್ಕೆ ಸಣ್ಣ ತುಂಡು ಬಟ್ಟೆ, ಹೊದಿಯೋಕ್ಕೊಂದು ಸಣ್ಣ ತುಂಡು ಬಟ್ಟೆ, ನಾಳೆಗೆ ಅದು ಶುದ್ಧವಾಗಿರೋದಕ್ಕೋಸ್ಕರವಾಗಿ ಇವತ್ತೇ ಹರವೋದಕ್ಕೋಸ್ಕರವಾಗಿ ಒಂದು ತುಂಡು ಬಟ್ಟೆ, ಇಷ್ಟು ಬಿಟ್ಟರೆ ಏನೂ ಇಟ್ಕೊಂಡಿಲ್ಲ. ಒಂಥರ ಪೂರ್ತಿಯಾಗಿ ವಿರಕ್ತವಾದ ಮನಸ್ಸಿಂದಲೇ ವಾಸ ಮಾಡ್ತಾಯಿದ್ದೀನಿ. ಇವೆಲ್ಲ ಉಂಟು. ಆದರೆ ಮನಸ್ಸಿನಲ್ಲಿ ಮಾತ್ರ ಅನೇಕ ಆಸೆಗಳಿದೆ ಅಂತಾದರೆ ಈ ಯೋಗ ಸಾಧನೆ ಎಲ್ಲ ಮುಗಿದ ಮೇಲೆ ನಾನು ಏನೇನು ಮಾಡಬೇಕು ಅಂತಿದ್ದೀನಿ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಇದ್ದರೆ ಒಳಗಡೆಗೆ ಒಂದು 5 ವರ್ಷ 10 ವರ್ಷ ಸಾಧನೆ ಮಾಡಬೇಡ, ನಾನಾ ಸಿದ್ಧಿಗಳು ಸಿಗ್ಬೋದು, ಅನುಭವ ಆಗ್ಬೋದು. ಆಮೇಲೆ ಇಷ್ಟು ತರಹ ಇದನ್ನೆಲ್ಲ ಬಳಸ್ಕೊಂಡು ಇಂಥ ಕಾರ್ಯ ಮಾಡಬೇಕು ಅಂತ ಒಂದು ದೊಡ್ಡ ಪಟ್ಟಿ ಇದ್ಬಿಟ್ರೆ ಮುಗಿದೋಯ್ತು ಕತೆ. ದೊಡ್ಡ ಆಸೆಯ ಪರಂಪರೆ ಒಂದೊಂದು ಮಧ್ಯದಲ್ಲಿ ಹಾಜರು ಕೊಟ್ಟು ನೂರಾರು ಅಲೆಗಳನ್ನು ಎಬ್ಸೋದಕ್ಕೆ ಕಾರಣ ಆಗಿಬಿಡುತ್ತಲ್ಲ. ಅದರಿಂದ ನಿರಾಶಿ, ಯಾವುದೇ ಆಸೆ ಇಟ್ಕೋಬೇಡ. ಮುಂದೆ ದೈವ ಏನಾದ್ರು ಕೆಲಸ ಮಾಡಿಸ್ಬೇಕು ಅಂತ ಅದರ ಸಂಕಲ್ಪ ಇದ್ದರೆ ಆಗ ಕಾಲ, ದೇಶ, ಸನ್ನಿವೇಶ ಹೇಗೇಗೋ ಎಳ್ಕೊಂಡು ಹೋಗ್ತಾರೋ ನಿಲ್ಲಿಸಿ
ಆ ಕೆಲಸವನ್ನು ಮಾಡಿಸುತ್ತೆ. ಮಹಾತ್ಮರ ಜೀವನದಲ್ಲಿ ನೋಡ್ತೇವೆ ನಾವು ಅನೇಕ ವಿಚಿತ್ರವಾದಂಥ ಘಟನಾವಳಿಗಳು. ಆ ಘಟನಾವಳಿಗಳಲ್ಲಿ ಜ್ಞಾನಿಗಳು ಸಹ ಒಂದು ಕಾರ್ಯವನ್ನು ನಿರ್ವಾಹ ಮಾಡಿದ್ರು ಅಂತ ಚಾಣಕ್ಯ ಅವನೊಬ್ಬ ದೊಡ್ಡ ಸಾಧಕ, ಯೋಗಿ, ಸಿದ್ಧಪುರುಷ. ಆದರೆ ಅವನು ಯಾವುದೋ ಕಾರಣಕ್ಕಾಗಿ ಒಮ್ಮೆ ಒಂದು ರಾಜ್ಯ ಕಟ್ಟುವ ಕಾರ್ಯಕ್ಕೆ ತೊಡಗ್ತಾನೆ. ಯಾಕೆಂದರೆ ಗುರು ಅವನಲ್ಲಿ ಕೊನೆಯಲ್ಲಿ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಗುರುದಕ್ಷಿಣೆ ಏನು ಅಂತ ಕೇಳಿದಾಗ ಆ ಚಾಣಕ್ಯನ ಗುರುಗಳು ಕೇಳಿದ್ರಂತೆ. ಇದು ನಮ್ಮ ಶ್ರೀರಂಗ ಮಹಾರುಗಳು ಹೇಳ್ತಾ ಇದ್ದಂಥ ಒಂದು ಕಥಾನಕ. ಬೇರೆ ಮೂಲಗಳಲ್ಲಿ ಇರಬಹುದದು, ನಾನು ಕೇಳಿರೋದು ಅವರ ಮಾತಿನ ವರಸೆಯಲ್ಲಿ ಹಿರಿಯರಿಂದ ಕೇಳಿರುವಂಥ ಮಾತು. ಚಾಣಕ್ಯನ ಗುರುಗಳು, ನೀನು ಯಾವುದೇ ಯೋಗ ಸಿದ್ಧಿಯನ್ನು ಬಳಸ್ಕೊಳ್ಳದೇನೆ ಕೇವಲ ವಿದ್ಯಾಬಲದಿಂದ ಒಂದು ರಾಜ್ಯವನ್ನು ಕಟ್ಟಿ ನನಗೆ ಸಮರ್ಪಣೆ ಮಾಡಪ್ಪ ಎಂಬುದಾಗಿ ಕೇಳಿದರು. ಕೇವಲ ಯುಕ್ತಿಯನ್ನು ಬಳಸಿ, ಹಾಗೆ ದೇಹಬಲ, ಬಗೆಯಾದದ್ದು, ಸೇನಾಬಲ, ಇವುಗಳನ್ನೆಲ್ಲ ಬಳಸ್ಕೋಬೋದು. ಆದರೆ ಯೋಗ ಸಿದ್ಧಿಯನ್ನು ಒಂದನ್ನು ಬಳಸ್ಕೋಬಾರ್ದು. ಹಾಗೆ ಒಂದು ರಾಜ್ಯವನ್ನು ಕಟ್ಟಿಕೊಡು ಅಂತ ಕೇಳಿದರು. ಅನಂತರದಲ್ಲಿ ಅವನು ಚಂದ್ರಗುಪ್ತನ ಒಂದು ವಿಶೇಷವಾದಂಥ ಸಂಪರ್ಕ ಉಂಟಾದಾಗ ಅವನನ್ನೇ ಬಳಸ್ಕೊಂಡು ಅಂಥ ಅದ್ಭುತವಾದಂಥ ಒಂದು ರಾಜ್ಯವನ್ನು ಕಟ್ಟದ ಎಂಬುದಾಗಿ ಕೇಳ್ತೇವೆ. ಅದರಿಂದ ಜ್ಞಾನಿಗಳು ಯಾವುದೋ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ಕಾರ್ಯದಲ್ಲಿ ನಿರತರಾಗ್ಬೋದು, ಆ ವಿಷಯ ಬೇರೆ. ಆದರೆ ಅದು ಯಾವುದೋ ಜನ್ಮದ ಸಂಸ್ಕಾರಗಳು, ಕರ್ಮಗಳು ಯಾವುದೋ ಹಂತದಲ್ಲಿ ಕರ್ಕೊಂಡು ಹೋಗಿ ಕಟ್ಟಾಕಿ ಕೆಲಸ ಮಾಡುವಂಥ ಪ್ರಕರಣವೇ ಹೊರತು ಇವನಾಗೆ ಬೆಳೆಸ್ಕೊಂಡು ಹೋಗುವಂಥ ಪ್ರಕರಣ ಅಲ್ಲ. ಅದೇ ಇವನೇ 100 ಆಸೆಗಳನ್ನ ಇಟ್ಕೋತಾನೆ ಅಂದರೆ ಇವನೇ ಹಗ್ಗ ಹಾಕಿ ತನ್ನನ್ನು ತಾನು ಕಟ್ಕೋತಾ ಇದ್ದಾನೆ ಅಂತ ಅರ್ಥ. ಆ ನೇರದಲ್ಲಿ ಅದು ಬೇಡ. ನಿರಾಶೀಹಿ, ಯಾವುದೇ ಆಸೆಯನ್ನು ಇಟ್ಕೋಬೇಡ. ಮೈಸೂರು ಅರಮನೆಯ ಒಂದು ಪ್ರಕರಣವನ್ನು ಸಂಸ್ಕೃತ ಭಾಷೆಯ ಒಬ್ಬ ಹಿರಿಯ ಅಧ್ಯಾಪಕರು ಆಗಾಗ ನೆನಪಿಸ್ಕೋತಾ ಇದ್ದರು. ಇದು ಒಂದು 50 ವರ್ಷದ ಹಿಂದಿನ ಸಮಾಚಾರ. ಮೈಸೂರು ಒಡೆಯರ ಒಂದು ರಾಜ್ಯ ಇದ್ದ ಕಾಲದ ಕಥೆ, ಅದರ ಮುಕ್ತಾಯದ ಘಟ್ಟ. ಆ ಸಂದರ್ಭದಲ್ಲಿ ಅವರಿಗೆ ಪಾಠ ಹೇಳಿಕೊಟ್ಟಂಥ ಒಬ್ಬ ಆಚಾರ್ಯವರಿಯರು ಸನ್ಯಾಸ ಸ್ವೀಕಾರ ಮಾಡಿದ್ರು. ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅವರು ಒಂದು ಕಡೆಯಲ್ಲಿ ನಿರಂತರವಾಗಿ ಸಾಧನೆಯನ್ನು ಶುರು ಮಾಡಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಮಹಾರಾಜರು ಅವರನ್ನು ನೋಡ್ಕೊಂಬರೋದಕ್ಕೆ ಅಂತ ಬಂದರು. ಬಂದಾಗ, ಸ್ವಾಮಿಗಳೇ, ತಾವು ನಿಶ್ಚಿಂತೆಯಾಗಿ ತಮ್ಮ ಧ್ಯಾನ ಸಾಧನೆಯನ್ನು, ಪ್ರಣವೋಪಾಸನೆಯನ್ನು ಮಾಡ್ಕೊಂಡು ಹೋಗೋದಕ್ಕೆ ಆಗ್ತಾಯಿದೆ ಅಲ್ವೇ ಅಂತ ಪ್ರಶ್ನೆ ಕೇಳಿದಾಗ, ಹೌದಪ್ಪ, ಎಲ್ಲ ಆಗಿದೆ, ಆದರೆ ಒಂದು ಚಿಂತೆ, ನನ್ನ ಮಗನಿಗೆ ಇನ್ನೂ ಸರಿಯಾದ ಕೆಲಸ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ರಂತೆ. ಆಗ ಆ ಮಹಾರಾಜರು ಅಲ್ಲಿಂದ ಕೂಡಲೇ ಪಕ್ಕಕ್ಕೆ ಹೆಜ್ಜೆ ಇಟ್ಟ ನಂತರದಲ್ಲಿ ಪಕ್ಕದಲ್ಲಿದ್ದವ್ರ ಜೊತೆಗೆ ಸನ್ಯಾಸ ಸಾರ್ಥಕ ಆಯಿತು ಬಿಡಪ್ಪ ಅಂತ ಅಂದರು ಎಂಬುದಾಗಿ ಹೇಳ್ತಾಯಿದ್ರು. ಅಂದರೆ ಈ ಚಿಂತನೆ ಬರಬಾರ್ದು. ಶಾಸ್ತ್ರ ಅಧ್ಯಯನ ಮಾಡಿದ್ದು ಪೂರ್ತಿ ಮೈ ಹತ್ತಿಲ್ಲ ಅಂತ ಅರ್ಥ. ವೇದಾಂತವನ್ನೇ ದೀರ್ಘಕಾಲ ಪಾಠ ಮಾಡಿದ್ದಾರೆ, ಆದರೆ ವೇದಾಂತ ಮೈಗೆ ಇಳಿದಿದೆಯಾ ಅಂತ ಕೇಳಿದ್ರೆ ಇಳಿದಿಲ್ಲ ಅಂತಲೇ ತಾತ್ಪರ್ಯ ಅದಕ್ಕೆ. ಆದರೆ ಅವ್ರ ಮಹಾಪ್ರಭುಗಳು ಅಷ್ಟು ಒಂದು ಕ್ಷಣದಲ್ಲಿ ಅದರ ಬಗ್ಗೆ ಒಂದು ನಿರ್ಣಯ ಕೊಟ್ಟರಲ್ಲ, ಅವರಿಗೆ ಎಷ್ಟು ತಿಳುವಳಿಕೆ ಇತ್ತು, ಅದು ಅತ್ಯಂತ ಮೆಚ್ಚಬೇಕಾದ ವಿಚಾರ. ರಾಜ್ಯದ ಜವಾಬ್ದಾರಿ ಹೊರುವ ಒಬ್ಬ ಪ್ರಭುವಾಗಿದ್ದು ಪಕ್ಕದಲ್ಲೇ ಶಾಸ್ತ್ರಜ್ಞಾನದ ಬಗ್ಗೆ ಹೇಗಿತ್ತು, ಎಷ್ಟು ಆಳವಾದ ಪ್ರಜ್ಞೆ ಇತ್ತು. ಒಂದು ಸಣ್ಣ ಮಾತಿನಲ್ಲಿ ಅವರಿಗೆ ಇದು ಆಶ್ರಮ ಧರ್ಮ ಆಗಲಿಲ್ಲ ಅಂತ ಅನಿಸೋಯ್ತು ಅಂತಂದರೆ ಅದು ಒಂದು ಮೆಚ್ಚಬೇಕಾದಂಥ ವಿಷಯವೇ. ಪ್ರಾಕರಣಿಕ ನೆನಪಿಸ್ಕೊಂಡೆ. ಹೀಗಿರೋದ್ರಿಂದ ನಿರಾಶೀಹಿ, ಯಾವುದೇ ಆಸೆ ಇರಬಾರ್ದು. ಹೀಗಿದ್ದು ಯೋಗಿ ಯುಂಜೀತ ಸತತಂ, ಯೋಗಿಯಾದವನು ತನ್ನ ಒಳಗಡೆ ಇರೋ ಪರಮಾತ್ಮಲ್ಲಿ ಒಂದುಗೂಡಬೇಕು, ಯೋಗಾರೂಢನಾಗಬೇಕು, ಸಮಾಧಿಯಲ್ಲಿ ಮುಳುಗಿ ಹೋಗಬೇಕು ಸಂಪೂರ್ಣವಾಗಿ. ತದೇಕ ಚಿತ್ತನಾಗಿದ್ದು ಬಾಹ್ಯ ಪ್ರಪಂಚದ ಸ್ಪರ್ಶವೇ ಇಲ್ಲದೆ ಇರುವಂತಹ ಸ್ಥಿತಿಗೆ ಏರಬೇಕು. ಕಾಷ್ಠವಜ್ಜಾಯತೆ ವಪುಹು ಎಂಬುದಾಗಿ ಯೋಗಶಾಸ್ತ್ರ ಯಾವ ಸ್ಥಿತಿಯನ್ನು ಕೊಂಡಾಡುತ್ತೋ, ಮೈಯೆಲ್ಲ ಮರಗಟ್ಟಿ ಹೋಗಿದೆ ಅಂತಹ ಸ್ಥಿತಿಗೆ ಏರಬೇಕು. ಹಾಗಾದಾಗ ಯೋಗಾರೂಢ ಎಂಬುದಾಗಿ ಕರೆಯಲ್ಪಡ್ತಾನೆ. ಅಷ್ಟನ್ನು ನೆನಪಿಸ್ಕೋತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪಾವನವಾದ ಪದಕಮಲಗಳಲ್ಲಿ ಅರ್ಪಿಸ್ತಾ ಇದ್ದೇನೆ.
कायेन वाचा मनसा इन्द्रियैर्वा बुद्ध्या आत्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। श्रीकृष्णार्पणमस्तु। गानमूर्ते गानमूर्ते श्रीकृष्ण वेणुगानमूर्ते गानमूर्ते श्रीकृष्ण वेणुगानमूर्ते श्रीकृष्ण वेणुगानमूर्ते श्रीकृष्ण वेणुगानमूर्ते गानमूर्ते श्रीकृष्ण वेणुगानलोल वेणुगानलोल त्रिभुवनपाल पाहि गानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते श्रीकृष्ण वेणुगानमूर्ते मानिनी मणि मानिनी मणि श्री रुक्मिणी मानिनी मणि श्री रुक्मिणी मानिनी मणि श्री रुक्मिणी मानिनी मणि श्री रुक्मिणी मानसापहार मानसापहार मारजनक दिव्य गानमूर्ते मानिनी मणि श्री रुक्मिणी मानिनी मणि श्री रुक्मिणी मानसापहार मारजनक दिव्य गानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते श्रीकृष्ण वेणुगानमूर्ते नवनीत चोर नवनीत चोर नंद सत्किशोर नवनीत चोर नंद सत्किशोर नरमित्रधीर नरसिंहशूर नवनीत चोर नंद सत्किशोर नवनीत चोर नवनीत चोर नंद सत्किशोर नरमित्रधीर नरसिंहशूर नवमेघतेज नवमेघतेज नगजा सहज नवमेघतेज
गजास हज नवमेघतेज नगजास हज नरकान्तकज नरकान्तकज नटत्यागराज गानमूर्ते नवमेघतेज नगजास हज नवमेघतेज नगजास हज नरकान्तकज नटत्यागराज गानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते श्रीकृष्ण वेणुगानलोल